अन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयां नियतदृशितमो बन्धमोक्षाश्च यस्मात् अस्य स्त्री ब्रह्मरुद्र प्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः अहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम् हरिः ओम् हरिः ओम् स्वस्तिस्तु अषेढसन्मङ्गलानि सन्तु श्लोकैकश्रवणपठनमात्रेण मुक्तश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य श्रीमद्भागवते षष्ठस्कन्धान्तरकथा प्रारम्भे सति किञ्चित् पूर्वकथानुवादः हरिः ओम् हरिः ओम् हरिः ओम् ನಿನ್ನೆ ದಿವಸ ಸಂಕರ್ಷಣ ವಿದ್ಯೆ ಅಂದರೆ ಸಂಕರ್ಷಣನನ್ನು ಹೇಗೆ ಅರ್ಥ ಮಾಡಿ ತಿಳ್ಕೊಳ್ಬೇಕು, ಅವನು ಯಾವ ಮಹಿಮೆಗಳಿಂದ ಅವನನ್ನು ಉಪಾಸನೆ ಮಾಡಬೇಕು ಅಂತನ್ನೋದನ್ನು ನಾವು ಕೇಳಿ ತಿಳಿದಿದ್ದೇವೆ, ಸಂಕ್ಷಿಪ್ತವಾಗಿ ತಿಳಿದಿದ್ದೇವೆ. ಇಷ್ಟು ಉಪದೇಶ ಮಾಡಿ ಅವನನ್ನು ಉದ್ಧರಿಸಿ ನಾರದರು ಮತ್ತು ಅಂಗಿರ ಋಷಿಗಳು ಅಥವಾ ಅಂಗಿರಸ ಋಷಿಗಳು ಹೊರಟೋಗಿದ್ದಾರೆ, ಅಂತರಿತರಾಗಿದ್ದಾರೆ. ಅವರು ಉಪದೇಶ ಮಾಡಿದ ಕ್ರಮದಲ್ಲಿಯೇ ಭಗವಂತನ ಉಪಾಸನೆಯನ್ನು ಮಾಡ್ತಾ ಚಿತ್ರಕೇತು ರಾಜ ನೀರಿಲ್ಲದೆ 7 ದಿವಸ ಸತತವಾಗಿ ಆ ಮಂತ್ರೋಪಾಸನೆಯನ್ನು ಮಾಡಿದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಅವನಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಸಿದ್ಧಿ ಸಿಕ್ಕಿದೆ. ಆ ಸಿದ್ಧಿಗೆ ವಿದ್ಯಾಧರ ಪದವಿ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಒಂದು ವಿಶಿಷ್ಟವಾದ ವಿದ್ಯೆಯನ್ನು ಸಾಧಿಸಿಕೊಂಡ ವ್ಯಕ್ತಿ, ಅದರಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಪಡೆದ ವ್ಯಕ್ತಿಗೆ ವಿದ್ಯಾಧರರು ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅಲ್ಲಿಂದ ತಾನು ಆ ಶೇಷಾಂತರ್ಗತ ಸಂಕರ್ಷಣರನ್ನು ನೋಡಬೇಕು ಅಂತ ತಿಳ್ಕೊಂಡಂತೇಳಿ ಇಚ್ಛೆಯಿಂದ ಆ ವಿದ್ಯಾಧರರಿಗೆ ಎಲ್ಲಿ ಬೇಕಾದಲ್ಲಿ ಹೋಗಬೇಕಾದಂಥ ಸಾಮರ್ಥ್ಯ ಸಿಕ್ಬಿಡ್ತದೆ. ಇಚ್ಛಾ ಮಾತ್ರ ವಿಮಾನ ತಯಾರಿರ್ತದೆ, ಆ ವಿಮಾನ ಯಾವ ಕಂಪ್ನಿದು ಅದು
ಬಹುಶಃ ವೈಕುಂಠ ಕಂಪನಿಯದೇ ಇರ್ತದೆ ಅದು. ಆ ವಿಮಾನದಲ್ಲಿ ಕೂತ್ಕೊಂಡು ಆ ಕಾಲದಲ್ಲಿ ಅವನು ಶೇಷದೇವರ ಲೋಕಕ್ಕೆ ಬಂದಿದ್ದಾನೆ. ಯಾಕೆ ಭಗವಂತನ ಹತ್ರ ಹೋಗೋ ಬದಲಾಗಿ ಶೇಷದೇವರ ಹತ್ರ ಯಾಕೆ ಹೋದ? ಆಚಾರ್ಯರು ಹೇಳ್ತಾರೆ, ಯಾರ ಅಂತರ್ಗತವಾಗಿ ಉಪಾಸನೆ ಮಾಡ್ತಾರೆ ಅವರ ಮುಖಾಂತರವೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ತಿಳ್ಕೊಂಡಂತಿದ್ದಾನೆ. ಅಲ್ಲಿ ಹೋಗಿ ನೋಡ್ತಾರೆ, ಶೇಷಾಂತರ್ಗತನಾಗಿರ್ತಕ್ಕಂಥ ಶೇಷದೇವರನ್ನು ಅಲ್ಲಿ ಅವರ ಹೃದಯದಲ್ಲಿ ಅಂತರ್ಹಿತನಾದಂಥ ಆ ಸಂಕರ್ಷಣನನ್ನು ನೋಡ್ತಾ ಇದ್ದಾನೆ. ಭಾಗವತ್ಕಾರರು ವರ್ಣನೆ ಮಾಡ್ತಾರೆ, ಕಮಲದ ದೇಟಿನಂತೆ ನಾಳದಂತೆ ಸ್ವಲ್ಪ ಕಿಂಚಿತ್ ಕೆಂಪು ಛಾಯೆ ಇಲ್ಲ, ಅತ್ಯಂತ ಛಾಯೆ ಇದ್ದ ಅತ್ಯಂತ ಶ್ವೇತವಾಗಿರ್ತಕ್ಕಂಥ ಶರೀರ, ನೀಲ ವಸ್ತ್ರವನ್ನು ಧಾರಣೆ ಮಾಡಿದ್ದಾನೆ. ಕಿರೀಟ ಥಳ 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 ಹೊಳಿತಾ ಇದೆ. ಉಡುದಾರದಿಂದ ಪ್ರಾರಂಭ ಮಾಡಿಕೊಂಡು ಕೈ ಬೆರಳು, ಕಾಲು ಬೆರಳು ಎಲ್ಲ ರೀತಿಯಾಗಿರ್ತಕ್ಕಂಥ ಆಭರಣಗಳಿಂದ, ಕಾಲಿಗೆ ಇರ್ತಕ್ಕಂಥ ಆಭರಣಗಳು, ಕೈಗಿರ್ತಕ್ಕಂಥ ಆಭರಣಗಳು, ಆನಂತರ ಉಳಿದ ಆಭರಣಗಳು ಎಲ್ಲ ಉಡುದಾರದಿಂದ ಯಾಕೆ ಪ್ರಾರಂಭ ಮಾಡಬೇಕಾಗಿತ್ತು? ಪರಮಾತ್ಮನ ಕಾಲಿನ ಕಡಗದಿಂದ ಪ್ರಾರಂಭ ಮಾಡಬೇಕಾಗಿತ್ತು, ಇಲ್ಲ ತಲೆಯ ಶಿರೋರತ್ನದಿಂದ ಕಿರೀಟದಿಂದ ಪ್ರಾರಂಭ ಮಾಡಬೇಕಾಗಿತ್ತು. ಆರೋಹಣ ಅವರೋಹಣ ಅಲ್ಲ, ಮೊಟ್ಟ ಮೊದಲು ನಾವು ಮಕ್ಕಳಿಗೆ ಹಾಕೋದು ಉಡುದಾರ. ಯಾಕೆ ಅಂತಕೊಂಡಂತಂದರೆ ಸೊಂಟ ಇದು ಮೂಲಾಧಾರ, ಮೂಲಾಧಾರದಲ್ಲಿರ್ತಕ್ಕಂಥ ಶಕ್ತಿ ಬೆಳೆದು ಬರಬೇಕು, ಅಲ್ಲಿಂದ ಉಳಿದ ಚಕ್ರಗಳಲ್ಲಿ ಶಕ್ತಿ ಬರ್ತದೆ ಅಂತಕೊಂಡಂತ ಅನ್ನೋದಕ್ಕೋಸ್ಕರ ಮೊಟ್ಟ ಮೊದಲು ನಾವೆಲ್ಲ ಮಕ್ಕಳಿಗೆ ಹಾಕೋದು ಉಡುದಾರ. ಆಮೇಲೆ ಅನುಕೂಲ ಆದಾಗೆಲ್ಲ ಉಳಿದ ಕೈಯಲ್ಲಿ ಕಡಗಗಳು, ಅದು ಇದು ದೃಷ್ಟಿ ಇತ್ತಾಗೆಲ್ಲ ಏನು ಮಾಡ್ತೇವೆ. ಹೀಗೆ ಸಕಲ ಆಭರಣಗಳಿಂದ ಯುಕ್ತನಾಗಿರ್ತಕ್ಕಂಥ ಪರಮಾತ್ಮನನ್ನು ನೋಡ್ತಾ ಇದ್ದಾನೆ ಚಿತ್ರಕೇತು. ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತನ ಮುಖ ನೋಡ್ತಾನೆ. ಪರಮಾತ್ಮ ಹಸನ್ಮುಖನಾಗಿದ್ದಾನೆ. ಅವನ ಆ ಪ್ರಸನ್ನವಾದಂಥ ಹಸನ್ಮುಖ ನೋಡಿದಾಗಲೇ ಗೊತ್ತಾಯ್ತು ಇವತ್ತು ಅನುಗ್ರಹ ಮಾಡ್ತಾನೆ ಅಂತ. ಒಬ್ಬ ವ್ಯಕ್ತಿಗೆ ಗುರುಗಳು ಶಿಷ್ಯರ ಕೆಲಸ ಕೊಟ್ಟಿರ್ತಾರೆ. ಅವನು ಶಿಷ್ಯ ಹೇಳ್ತಾನೆ, ಕೆಲಸ ಆಗಿದೆ, ನಾನು ಬರ್ತಾ ಇದ್ದೇನೆ ಅಂತ ತಿಳ್ಕೊಂಡು ಅಂತ ಹೇಳಿ. ಆಗ ಅವನನ್ನು ನೋಡಿ ಅವನು ನಗ್ತಾರೆ. ಅಂದರೆ ಮಾಡಿದ್ಯಪ್ಪ, ನಿನಗೆ ಅನುಗ್ರಹ ಆಗ್ತದೆ ಅಂತ ಅನ್ನೋದು ಹೇಳಿ ಅವರ ಮುಖದಲ್ಲಿ ಒಂದೊಂದು ಮಂದಹಾಸ ಇರ್ತಿತ್ತಲ್ಲ. ನಾವು ಎಷ್ಟೋ ಸಂದರ್ಭದಲ್ಲಿ ಅನೇಕ ಕಷ್ಟದಲ್ಲಿರ್ತಾ ಇದ್ದೆವು. ಏನೋ ಮನೆಯ ಕಷ್ಟಗಳು, ಅಭ್ಯಾಸದಲ್ಲಿ ಪ್ರಗತಿ ಇಲ್ಲ ಅಂತನ್ನೋ ಕಷ್ಟಗಳು, ಇನ್ನೇನೇನು. ಆದರೆ ಯಾವಾಗ ನಮ್ಮ ಅಭ್ಯಾಸ ಮಾಡ್ತಾ ಇರ್ಬೋದು ಅಥವಾ ಏನಾದರೂ ಒಂದು ಮಂತ್ರ ಹೇಳೋದನ್ನು ನೋಡಿ ನಮ್ಮ ಆಚಾರ ಬಂದು ಸುಮ್ಮನೆ ಮಂದಹಾಸ ನಗ್ತಿತ್ತು. ಅದನ್ನು ನೋಡಿದ ಕ್ಷಣಕ್ಕೆ ನಮ್ಮೆಲ್ಲ ಶ್ರಮ ಹೊರಟೋಗ್ತಾಯಿತ್ತು. ನಮ್ಮ ಗುರುಗಳ ಮಂದಹಾಸದಲ್ಲಿ ಆ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಇತ್ತು. ಅದ್ಭುತವಾಗಿರ್ತಕ್ಕಂಥ ಅಂತಹ ರೀತಿಯಾಗಿ ನೋಡಿದ ಪರಮಾತ್ಮ ಪ್ರಸನ್ನನಾಗಿ ಈಗ ಸದ್ಯಕ್ಕೆ ನನಗೆ ವಿಶೇಷವಾದಂಥ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೆ. ಕಣ್ಣು ಸ್ವಲ್ಪ ಕೆಂಪಾಗಿದ್ದವು. ಸನಕಾದ ಋಷಿಗಳೆಲ್ಲ ಸುತ್ತಲೂ ಸೇವೆಯನ್ನು ಮಾಡ್ತಾಯಿದ್ದರು. ಇಂಥ ಭಗವಂತನನ್ನು ನೋಡಿ ಮೊಟ್ಟ ಮೊದಲು ಅವನ ಎಲ್ಲ ಸಂಕಟಗಳು, ಕಷ್ಟಗಳು, ಪಾಪಗಳು ಹೊರಟೋಗ್ಬಿಟ್ಟು, ಭಗವಂತನ ದರ್ಶನವಾದರೆ ಅಂಚಂಚಿತ ಆಗಾಮಿ ಎಲ್ಲ ಹೊರಟೋಗ್ಬಿಡ್ತದೆ. ಮನಸ್ಸು, ಬುದ್ಧಿ, ಅಂತಃಕರಣಗಳು ಪವಿತ್ರವಾದವು. ಹೃದಯದಲ್ಲಿ ಭಕ್ತಿಯ ಉದ್ರೇಕ ಉಕ್ಕಿ ಬಂತು. ಮೈ ರೋಮಾಂಚಿತವಾಯಿತು. ಕಣ್ಣುಗಳಿಂದ ದಳ 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 ಆನಂದಾಶ್ರುಗಳು ಸುರಿಲಿಕ್ಕೆ ಪ್ರಾರಂಭವಾಗಿವೆ. ವಾಯುದೇವರಿಗೂ ಪ್ರೇರಕನಾಗಿರ್ತಕ್ಕಂಥ ಶೇಷಾಂತರ್ಗತನಾದ ಹರಿ ಆ ಕಾಲದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ. ಆಚಾರ್ಯ ಹೇಳ್ತಾರೆ, ಶೇಷಾಂತರ್ಗತನಾದ ಭಗವಂತನನ್ನು ಉಪಾಸನೆ ಮಾಡಿದ್ದರಿಂದಾಗಿ ಅವನಿಗೆ ಶೇಷ ದರ್ಶನ ಸ್ವಾಭಾವಿಕ. ಇನ್ನೂ ಹೆಚ್ಚು ಯೋಗ್ಯತೆ ಇದ್ದರೆ ಶೇಷನಂತೆ ರೂಪ. ಆದರೆ ಇಲ್ಲಿ ಶೇಷ ರೂಪದಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡಿರಲಿಲ್ಲ, ಶೇಷಾಂತರ್ಗತನಾಗಿ ಮಾಡಿದ್ದರಿಂದಾಗಿ ಶೇಷದೇವರ ಸನ್ನಿಧಾನ ಇವನಿಗೆ ಪ್ರಾಪ್ತವಾಯಿತು. ಈ ವಿಚಾರವನ್ನು ಆಚಾರ್ಯ ತಾತ್ಪರ್ಯದಲ್ಲಿ ನಮಗೆ ತಿಳಿಸಿ ಹೇಳ್ತಾರೆ. ಅನ್ಯಾಂತರ್ಯಾಮಿಣಂ ವಿಷ್ಣುಂ
ಉಪಾಸ್ಯ ಅಶ್ಯ ಸಮೀಪಗಃ. ಉಪಾಸನೆ ಮಾಡಿದರೆ ಮೊದಲು ಆ ದೇವತೆಗಳ ಹತ್ರ ಅವನಿಗೆ ಗತಿ ಸಿಗ್ತದಂತೆ, ಅವನಿಗೆ ಅಲ್ಲಿಗೆ ಹೋಗಲಿಕ್ಕೆ ಅವಕಾಶ ಸಿಗ್ತದೆ. ಭವೇತ್ ಯೋಗ್ಯತೆಯ ತಸ್ಯ. ಇನ್ನು ಅವನ ಯೋಗ್ಯತೆ ಬಹಳ ಇತ್ತು ಅಂತ ತಿಳ್ಕೊಂಡಂತಂದರೆ ಅವರ ನಂತರ ಆ ಪದವಿಗೆ ಅವನೇ ಬರ್ತಾನೆ. ಪದಂ ಪ್ರಾಪ್ನುಯಾತ್ ನರಃ. ಇಲ್ಲಿ ಅಷ್ಟು ಚಿತ್ರಕೇತುವಿನ ಯೋಗ್ಯತೆ ಇರಲಿಲ್ಲ, ಅವರ ಸಮೀಪವನ್ನು ಪಡೆದಿದ್ದಾನೆ. ಅಷ್ಟೇ ಅಲ್ಲ, ಪುನಃ ಪುನಃ ಶ್ರೇಷ್ಠ ದೇವರ ಹತ್ರ ಬರಬೇಕು, ಅವರ ಅನುಗ್ರಹ ಪಡೆಯಬೇಕು, ಸಂತೋಷವೇ ಇಲ್ಲ. ಆಯ್ತು, ಅನುಗ್ರಹ ಪಡೆದ ಹೋದ, ಮತ್ತೆ ನೋಡಬೇಕಂತ ಅನ್ನಿಸ್ತು ಬಂದುಬಿಡ್ತಾ ಇದ್ದ. ಆಚಾರ್ಯರು ಇದನ್ನು ಸೂಚನೆ ಮಾಡ್ತಾರೆ, ಅನೇನ ಪ್ರಕಾರೇಣ ಮುಹೂರ್ತಸ್ಯ ಸಕಾಶಂ ಅಭ್ಯಗಾತ್. ಪುನಃ 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 ಆ ಶ್ರೇಷ್ಠದೇವರ ಸನ್ನಿಧಾನದಲ್ಲಿ ಬಂದು ಜ್ಞಾನವನ್ನು ಪಡೀತಾ ಇದ್ದ ಚಿತ್ರಕೇತು. ಇಂತಹ ಶೇಷಾಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡಿ, ಅಷ್ಟೇ ಅಲ್ಲ, ಆ ಶೇಷದೇವರ ಅಂತರ್ಗತನಾದ ಭಗವಂತನ ಅನುಗ್ರಹದಿಂದ ಉತ್ತಮವಾದ ವರವನ್ನು ಪಡೆದು ಚಿತ್ರಕೇತು ಉತ್ತಮವಾದ ಗತಿಯನ್ನು ಹೊಂದಿದ ಅಂಥೇಳಿ ತಂತ್ರಮಾಲಾದಲ್ಲಿ ಇರುವ ಉದಾಹರಣೆಯನ್ನು ಕೊಟ್ಟ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಶೇಷಾಂತರ್ಯಾಮಿಣಂ ವಿಷ್ಣುಂ ಚಿತ್ರಕೇತು ಉಪಾಸ್ಯತು ಶೇಷಾವಿಷ್ಟ ಹರೇಶ್ಚಾಪಿ ವರಾನ್ ಪ್ರಾಪ್ಯಾಪ ಸದ್ಗತಿಂ. ಇವತ್ತು ಪ್ರಥಮ ದರ್ಶನದಲ್ಲಿ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಆದರದಿಂದ, ಅತ್ಯಂತ ಭಕ್ತಿಯಿಂದ ಶೇಷದೇವರ ಪಾದಗಳಲ್ಲಿ ಆವಾಗ ನಮಸ್ಕಾರ ಮಾಡಿದ. ಆಗ ಅವನ ಅಂತಃಕರಣ ಕರಗಿ ಬಂತು. ಆ ಅಂತಃಕರಣವೇ ಆನಂದಾಶ್ರುಗಳಿಂದ ವ್ಯಕ್ತವಾದರೆ ಕಂಠದಲ್ಲಿ ಆ ಅಂತಃಕರಣದ ರಸ ತುಂಬಿಕೊಂಡು ಬಂತು, ಕಂಠ ತುಂಬಿ ಬಂತು, ಮಾತನಾಡಲಿಕ್ಕಾಗಲಿಲ್ಲ, ಗದ್ಗದಿತವಾಯಿತು. ಪರಮಾತ್ಮನ ಸ್ತೋತ್ರ ಮಾಡಬೇಕು ಅಂತಂದರೆ ಆಗ್ತಾ ಇಲ್ಲ. ಆನಂದೋದ್ರೇಕ ಈ ರೀತಿಯಾಗಿ ಮನುಷ್ಯನಿಗೆ ಅವನ ಬಾಯಿಂದ ಶಬ್ದ ಹೊರಡೋದಿಲ್ಲ. ಕೊನೆಗೆ ಭಗವಂತನ ಸ್ಮರಣೆ ಮಾಡಿ ಅವನ ಅನುಗ್ರಹದಿಂದ ತನ್ನ ಮನವನ್ನು ಸ್ಥಿರ ಮಾಡಿಕೊಂಡ. ಸ್ಥಿರತೆಯ ರೂಪವಾಗಿರ್ತಕ್ಕಂಥ ಮನಸ್ಸನ್ನು ಏಕಾಗ್ರಗೊಳಿಸಿ ತನ್ನ ಭಾವನೆಗಳು, ಆನಂದದ ಭಾವನೆ, ಅದ್ಭುತದ ಭಾವನೆ, ಉದ್ಧತನಾದೆ ಅಂತನ್ನುವ ಭಾವನೆ, ಸಫಲತೆಯ ಒಂದು ಭಾವನೆ, ಈ ಎಲ್ಲ ಭಾವನೆಗಳ ವೇಗಕ್ಕೆ ಸ್ವಲ್ಪ ತಡೆ ಹಾಕಿ ಪಂಚರಾತ್ರಾದಿ ಆಗಮದಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ಹೆಡೆ ಸಹಿತವಾಗಿ ಅನಂತ ರೂಪದಿಂದ ಇರತಕ್ಕಂಥ ದಿವ್ಯ ಮಂಗಳನಾಗಿರ್ತಕ್ಕಂಥ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ ಸುಮಾರು 14 ಶ್ಲೋಕಗಳಿಂದ. ಸಪ್ತಾಹದ ವೇಳೆಯಲ್ಲಿ ಅಥವಾ ಪೃಷ್ಠಪದಿ ವೇಳೆಯಲ್ಲಿ ಈ ಸ್ತೋತ್ರ ಅರ್ಥ ಹೇಳಲಿಕ್ಕೆ ಆಗೋದಿಲ್ಲ ಅಂಥೇಳಿ ಮನಸ್ಸಿಗೆ ಪೀಡೆ ಆಗ್ತಾ ಇರ್ತಾರೆ. ಯಾಕೆ? ಪೋರ್ಷನ್ ಮುಗಿಸ್ಬೇಕು 8 ದಿನಗಳಲ್ಲಿ. ಆದರೆ ಅದರಿಂದಾಗಿ ಹೇಳಿರಲಿಲ್ಲ ಅಂತೇಳಿ. ಆದರೆ ಈಗ ಹೇಳುವ ಅವಕಾಶ ಇದೆ ಅಲ್ಲ ನಮಗೆ. ಆ ಸ್ತೋತ್ರಗಳು ಏನು ಆಚಾರ್ಯ, ಸ್ವಲ್ಪ ಚರಿತ್ರೆ ಬರ್ತದೆ ಮತ್ತೆ ಸ್ತೋತ್ರ, ಸ್ವಲ್ಪ ಚರಿತ್ರೆ ಮತ್ತು ಸ್ತೋತ್ರ. 96 ಸ್ತೋತ್ರಗಳು, 93 ಅಥವಾ 96 ಸ್ತೋತ್ರಗಳು ಭಾಗವತದಲ್ಲಿ ಇವೆ. ಸಣ್ಣ ಪುಟ್ಟು ಬಿಟ್ಟು ಪ್ರಮುಖ ಸ್ತೋತ್ರಗಳು. ಇಷ್ಟು ಮಾಡಿದರೂ ಪರಮಾತ್ಮನ ಮಹಿಮೆ ಎಷ್ಟಂತ ನಾವು ತಿಳಿದುಕೊಳ್ಳಿಕ್ಕಾಗ್ತದೆ? ಪರಮಾತ್ಮನ ಎಲ್ಲ ಸ್ತೋತ್ರ, ಎಲ್ಲ ಮಹಿಮೆ ಬಂದುಬಿಡ್ತಾ ಇಲ್ಲ. ಪರಮಾತ್ಮನಿಗೆ ಶಬ್ದಾತಿಗಹ ಅಂತ ತಿಳ್ಕೊಂಡಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದಾರೆ. ಶಬ್ದಾತಿಗ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಶಬ್ದಗಳಿಂದ ಅವನ ಮಹಿಮೆಯನ್ನು ಹೇಳಿ ನಾವು ಮುಗಿಸ್ಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಬೇರೆ ಬೇರೆ ರೀತಿಯಿಂದ ಅವನ ಮಹಿಮೆಯನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನಾವು ಮಾಡುವ ಬಾಲಿಶ ಸ್ತುತಿಯನ್ನು ಪರಮಾತ್ಮ ಕೇಳ್ತಾನೆ. ನಾವು ಮಾಡಿದ ಸ್ತೋತ್ರ ಹೇಗಿರ್ತದೆ ಅಂತ ತಿಳ್ಕೊಂಡಂತಂದರೆ, ನಮ್ಮ ಸ್ವಾಮಿಗಳು ತಮ್ಮ ಪ್ರವಚನದಲ್ಲಿ ಉದಾಹರಣೆ ಕೊಡ್ತಾ ಇರ್ತಾರೆ. ಒಬ್ಬ ಮಹಾನ್ ವಿದ್ವಾಂಸ
ಪ್ರವಚನಕ್ಕೆ ಕರೆದಿದ್ದೇವೆ. ಅವನನ್ನು ಆಸನದಲ್ಲಿ ಕುಳಿಸಿದ್ದೇವೆ. ಆಸನದಲ್ಲಿ ಕುಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವರ ಪರಿಚಯ ಮಾಡಿಕೊಡ್ಬೇಕಲ್ಲ. ಆಗ ಪರಿಚಯ ಮಾಡಿಕೊಡ್ತಕ್ಕಂಥವನು ಪರಿಚಯ ಮಾಡ್ತಾನೆ. ಈ ಘನ ವಿದ್ವಾಂಸರು ಅಕ್ಷರ ಓದಲಿಕ್ಕೆ ಬರ್ತದೆ ಇವರಿಗೆ. ರಾಮ ಅಂತ ಬರಿ ಅಂತಿಕೊಂಡಂತಂದರೆ ಚೆನ್ನಾಗಿ ಬರೀತಾರೆ. ಆ ನಂತರ ಆ ಈ ಉ ಎಲ್ಲ ಹೇಳಲಿಕ್ಕೆ ಬರ್ತದೆ. ಕವರ್ಗದ ಉಚ್ಚಾರಣೆಯೂ ಬರ್ತದೆ. ಸುಧಾದ್ಯಂತ ಅರ್ಥ ಅಧ್ಯಯನ ಮಾಡಿದ ಪಂಡಿತರ ಪರಿಚಯ ಹೀಗೆ ಮಾಡಿದರೆ ನಮ್ಮಂಥವ್ರು ಯಾರಾದರೂ ಇದ್ದರೆ ಆಯ್ತಪ್ಪ ನೀನೇ ಪ್ರವಚನ ಮಾಡು ಅಂತೇಳಿ ಎದ್ದು ಹೋಗ್ತೇವೆ. ನಮ್ಮ ಸ್ತೋತ್ರ ಭಗವಂತನಿಗೆ ಹೀಗೆ ಇರ್ತದೆ. ಅನಂತ ಜಗತ್ತಿನ ಅನಂತ ಕಣಕಣಗಳಲ್ಲಿ ವ್ಯಾಪ್ತನಾಗಿ ಅನಂತವಾಗಿರ್ತಕ್ಕಂಥ ರೀತಿಯಿಂದ ಕ್ರಿಯೆಗಳನ್ನು ಮಾಡ್ತಾ ಇರುವ ಅನಂತ ಗುಣನಾದ, ಅನಂತ ರೀತಿಯಿಂದ ಅಭಿವ್ಯಕ್ತನಾಗುವ, ಅನಂತ ರೀತಿಯಿಂದ ಉಪಕಾರವನ್ನು ಮಾಡುವ, ಅನಂತ ರೀತಿಯಿಂದ ನಮ್ಮ ಯೋಗಕ್ಷೇಮ ನೋಡಿಕೊಳ್ಳುವ, ಅನಂತ ರೀತಿಯಿಂದ ನಮ್ಮ ಎಲ್ಲ ರೀತಿಯಾಗಿರ್ತಕ್ಕಂಥ ಉನ್ನತಿಯನ್ನು ಮಾಡುವ ಆ ಭಗವಂತನ ನಾವೇನು ವರ್ಣಿಸ್ತೇವೆ. ಅವಕಾಶ ಇದೆ. ಅದಕ್ಕೋಸ್ಕರ ಭಗವಂತನ ಪ್ರೇರಣೆಯಾಗಿದೆ. ಯಾವ ಸ್ತೋತ್ರವೂ ಬಿಡುವಂತಿಲ್ಲ. ಸ್ವಲ್ಪ ವಿಳಂಬ ಆಗ್ಬೋದು. ಯಾಕೆಂದರೆ ನಾವು ಷಷ್ಠಸ್ಕಂದ ಸಪ್ತಾಹದ ವೇಳೆಯಲ್ಲಿ 45 ನಿಮಿಷದಲ್ಲಿ ಮುಗಿಸ್ಬಿಡ್ತೇವೆ. ಈಗ ಸುಮಾರು 20-25 ದಿನಗಳಾಯಿತು ಷಷ್ಠಸ್ಕಂದದ ವಿವರಣೆ ನಡೆದಿದೆ. ಅಂದರೆ ಎಷ್ಟು ವಿಷಯ ಇದೆ ಕೇಳಲಿಕ್ಕೆ ನೀವು ಸಿದ್ಧರಿದ್ದೀರಿ. ಆ ನಂತರ ಪರಮಾತ್ಮ ನುಡಿಸ್ತಾ ಇದ್ದಾನೆ, ನಿಮ್ಮಲ್ಲಿದ್ದು ಭಗವಂತ ಕೇಳ್ತಾ ಇದ್ದಾನೆ. ಆ ನಂತರ ಭಗವಂತ ನುಡಿತಾ ಇದ್ದಾನೆ. ನಾವು ಮೂಕ ಪ್ರೇಕ್ಷಕರು ಅಷ್ಟೇ. ಸ್ತೋತ್ರ ಮಾಡ್ತಾನೆ ಚಿತ್ರಕೇತು. ಅಜಿತಜಿತಃ ಸಮಮತಿಭಿಃ ಸಾಧುಭಿರ್ಭವಾನ್ ಜಿತಾತ್ಮಭಿರ್ಭವತ ವಿಜಿತಾಃ ತೇಪಿ ಚ ಭಜತಾಂ ಅಕಾಮಾನಾಂ ಯ ಆತ್ಮದ ಅತಿ ಕರುಣಃ. ಭಗವಂತನನ್ನು ಯಾರು ಕಾಣ್ತಾರೆ? ಚಿತ್ರಕೇತು ಹೇಳ್ತಾನೆ, 2 ದೃಷ್ಟಿಕೋನ ಇದ್ದರೆ ಅವನನ್ನು ಭಗವಂತನನ್ನು ಕಾಣಬಹುದು ಅಂತ. ಒಂದು, ಪರಮಾತ್ಮ ಪ್ರತಿಯೊಂದು ಕಣದಲ್ಲಿ ವ್ಯಾಪ್ತನಾಗಿದ್ದಾನೆ. ನನ್ನಲ್ಲೂ ಇದ್ದಾನೆ, ನಾಯಿಯಲ್ಲೂ ಇದ್ದಾನೆ, ಆ ಇಲಿಯಲ್ಲೂ ಇದ್ದಾನೆ, ಆ ಭಿಕ್ಷುಕನಲ್ಲೂ ಇದ್ದಾನೆ. ಆದರೆ ಆಯಾ ವ್ಯಕ್ತಿಗಳಲ್ಲಿರ್ತಕ್ಕಂಥ ಯಾವುದೇ ನ್ಯೂನತೆ ದೋಷತೆ ಅವನಲ್ಲಿಲ್ಲ. ಅವನು ಸಮಮತಿ. ಯಾವ ವ್ಯಕ್ತಿ ಸಮಬುದ್ಧಿ ಉಳ್ಳವನಾಗಿದ್ದಾನೆ, ಸಮಬುದ್ಧಿ ಅಂತ ತಿಳ್ಕೊಂಡಂತಂದರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ನಿರ್ದೋಷಂ ಹಿ ಸಮಂ ಬ್ರಹ್ಮ. ದೋಷರಹಿತನಾಗಿರ್ತಕ್ಕಂಥ ಭಗವಂತನಿಗೆ ಸಮ ಅಂತ ಹೆಸರು. ಅಂದರೆ ಪರಮಾತ್ಮ ದೋಷರಹಿತ. ಎಂದಿಗೂ ಭಗವಂತನ ಯಾವುದೇ ಅವತಾರ ಕಾರ್ಯಗಳಲ್ಲಿಯೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿಯೂ ಪರಮಾತ್ಮನಿಗೆ ವಿಷಯದಲ್ಲಿ ಸ್ವಲ್ಪವೂ ಕೂಡ ನಮಗೆ ಅವನ ಶ್ರೇಷ್ಠತೆ ಬಗ್ಗೆ ಸಂಶಯ ಬರಬಾರದು. ಅಂಥವರಿಗೆ ಪರಮಾತ್ಮ ತನ್ನ ದರ್ಶನ ಕೊಡ್ತಾನೆ. ಜಿತಃ, ನಿನ್ನನ್ನು ಯಾರೂ ಗೆಲ್ಲಿಕ್ಕೆ ಸಾಧ್ಯವಿಲ್ಲ, ಆದರೆ ನೀನು ಜಗತ್ತನ್ನು ಗೆದ್ದಿದ್ದಿ ಭಗವಂತ. ನಿನ್ನನ್ನು ನಿರ್ದೋಷ ಅಂತ ತಿಳ್ಕೊಂಡು ಅಂತೇಳಿ ಯಾರು ತಿಳಿದುಕೊಳ್ತಾರೆ ಅಂತಹ ಸಜ್ಜನರಿಗೆ, ಮತ್ತು ಅವರು ಜಿತಾತ್ಮರು, ಜಿತೇಂದ್ರಿಯರು ಆಗಿರಬೇಕು. ಜಿತೇಂದ್ರಿಯರು ಅಂತ ತಿಳ್ಕೊಂಡಂತಂದರೆ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಕಡೆಯಲ್ಲೇ ಇಟ್ಟಿರಬೇಕು. ಕಣ್ಣು ಭಗವಂತನನ್ನೇ ನೋಡಬೇಕು, ಕಿವಿ ಭಗವಂತನ ಮಹಿಮೆಯನ್ನೇ ಕೇಳಬೇಕು, ಬಾಯಿ ಭಗವಂತನನ್ನೇ ವರ್ಣಿಸಬೇಕು, ಮೂಗು ಪರಮಾತ್ಮನ ನಿರ್ಮಾಲ್ಯವನ್ನೇ ಸ್ವೀಕರಿಸಬೇಕು, ನಮ್ಮ ಚರ್ಮ ಪರಮಾತ್ಮನ ಹೃದಯದಲ್ಲಿದ್ದ ಭಗವಂತನ ಆಲಿಂಗನದ ಸುಖ ಅನುಭವಿಸಬೇಕು, ಕೈ ಅವನ ಸೇವೆ, ಅವನ ಮಂದಿರ ಮಾರ್ಜನೆ, ಅವನ ಪೂಜೆ ಅರ್ಘ್ಯಪಾದ್ಯಗಳನ್ನು ಮಾಡ್ತಿರಬೇಕು, ಕಾಲು ಅವನ ತೀರ್ಥಕ್ಷೇತ್ರ, ಅವನ ಪ್ರತಿಮೆ ದರ್ಶನ ಮಾಡ್ತಾ ಇರಬೇಕು. ಆ ನಂತರ ಅವನ ನೈವೇದ್ಯವನ್ನೇ ನನ್ನ ಬಾಯಿ ಸ್ವೀಕರಿಸಬೇಕು. ಈ ರೀತಿಯಾಗಿ ಮನಸ್ಸು ಬುದ್ಧಿ ಸಹಿತವಾಗಿರ್ತಕ್ಕಂಥ ಸಕಲೇಂದ್ರಿಯಗಳು ಯಾವಾಗ ಭಗವಂತನಲ್ಲಿ ಆಸಕ್ತವಾಗ್ತದೆ ಅವನಿಗೆ ಜಿತೇಂದ್ರಿಯ ಅಂತ ತಿಳ್ಕೊಂಡಂತಾರೆ. ಭಗವಂತ
ಸರ್ವೋತ್ತಮನಾಗಿರ್ತಕ್ಕಂಥ ವ್ಯಕ್ತಿ. ಯಾರೂ ನಿನ್ನನ್ನು ತಮ್ಮ ಅಧೀನ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸರ್ವೋತ್ತಮನಾಗಿದ್ದೆ. ಅಧೀನ ಬಿಟ್ಬಿಡಿ, ವಶ ಮಾಡಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಆದರೆ ನೀನು ಮಾತ್ರ ಎಲ್ಲರನ್ನೂ ನಿನ್ನ ವಶದಲ್ಲಿ ಇಟ್ಟುಕೊಂಡಿದ್ದೆ. ಇಂಥ ಪರಮಾತ್ಮ ದಯಾ ಸಮುದ್ರ, ಕರುಣಾ ಸಮುದ್ರನಾಗಿದ್ದೆ. ಕರುಣೆಯಿಂದ ನಮಗೆ ಇಷ್ಟೆಲ್ಲ ಅನುಗ್ರಹವನ್ನು ಮಾಡ್ತಾಯಿದ್ದೆ. ಕಷ್ಟ ಬಂದಾಗ, ಬಹಳ ಪೀಡೆಯಾದಾಗ, ದೊಡ್ಡ ಹಾನಿಯಾದಾಗ, ಏನು ದೇವರು ನಿನ್ನ ಕರುಣಾಶೀಲ ಅಂತಂತ ನಿನ್ನ ಕರುಣೆನೇ ಇಲ್ಲ, ನಿನಗೆ ದಯ ಇಲ್ಲ ಅಂತಿಕೊಂಡು ಅಂತೇಳಿ ಬೈತೀವಿ. ಆದರೆ ಬಂದ ಘಟನೆಗೆ ನನ್ನ ಕರ್ಮ ಕಾರಣ ಅಂತಿಕೊಂಡಂತ ಅನ್ನೋದನ್ನು ನಾನು ವಿಚಾರ ಮಾಡೋದಿಲ್ಲ. ಪರಮಾತ್ಮನಿಗೆ ನಮ್ಮಿಂದ ಏನೂ ಲಾಭ ಇಲ್ಲ. ನಮ್ಮ ಮೇಲೆ ಕರುಣೆ ತೋರಿಸಿ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ಇಲ್ಲ, ನಮ್ಮ ಕರ್ಮಾನುಸಾರವಾಗಿ ದೇವರು ಫಲ ಕೊಡ್ತಾನೆ. ಏನು ದೊಡ್ಡಸ್ತಕ್ಕೆ? ಕರ್ಮಾನುಸಾರವಾಗಿ ಫಲ ಕೊಡ್ತಾನೆ. ದುಡಿತೀವಿ, ಫಲ ಕೊಡ್ತಾನೆ. ನೌಕರಿ ಮಾಡ್ತೀವಿ, ಫಲ ಕೊಡ್ತೀವಿ. ಅದಿಲ್ಲ, ಒಂದು ಅಂತರ ಇದೆ, ನೆನಪಿಟ್ಟುಕೊಳ್ಳಿ. ನೌಕರಿ ಕೊಡ್ತಕ್ಕಂಥ ವ್ಯಕ್ತಿ ತನಗೆ ಬೇಕಾದದ್ದನ್ನು ನಮ್ಮ ಕಡೆಯಿಂದ ಮಾಡಿಸ್ಕೊಳ್ತಾನೆ. ಅವನಿಗೂ ಪ್ರಯೋಜನ ಇದೆ. ಆ ಪ್ರಯೋಜನಕ್ಕಾಗಿ ಅವನು ಅದರ ಸಂಬಳ ಕೊಡ್ತಾನೆ. ಆದರೆ ಪರಮಾತ್ಮನಿಗೆ ನಮ್ಮಿಂದ ಏನು ಪ್ರಯೋಜನ ಇದೆ ಹೇಳಿ? ನಮ್ಮಿಂದ ಏನೇನೇನೇನೇನೂ ಪ್ರಯೋಜನವಿಲ್ಲ. ಯತ್ರತ್ರಿ ಸರ್ಗೋ ಮೃಷ, ಯಾವ ಪ್ರಯೋಜನವಿಲ್ಲ. ಕೇವಲ ಕರುಣೆಯಿಂದ ಎಲ್ಲ ಅನುಕೂಲತೆಯನ್ನು ಮಾಡಿಕೊಡ್ತಾನೆ. ಅನುಕೂಲತೆಯನ್ನು ಮಾಡಿಕೊಂಡಾಗ ಆ ಅನುಕೂಲತೆಯನ್ನು ದುರುಪಯೋಗಪಡಿಸಿಕೊಂಡರೆ ಮಾತ್ರ ನಮಗೆ ಬುದ್ಧಿ ಕಲಿಸುವುದಕ್ಕೋಸ್ಕರ ಶಿಕ್ಷೆ ಕೊಡ್ತಾನೆ. ನಮಗಾಗುವ ಶಿಕ್ಷೆ ನಮಗೆ ಬುದ್ಧಿ ಕಲಿಸುವುದಕ್ಕೋಸ್ಕರ, ನಮಗೆ ಮಾರ್ಗದರ್ಶನ ಮಾಡೋದಕ್ಕೋಸ್ಕರವೇ ಭಗವಂತನ ಆ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಇರ್ತದೆ ಹೊರತು ರೋಗ ತರ್ತಾನೆ, ಬೀಳಿಸ್ತಾನೆ, ಬಂಧುಗಳಿಂದ ದೂರ ಮಾಡ್ತಾನೆ, ಇನ್ನೇನೋ ಮಾಡ್ತಾನೆ. ನಮ್ಮ ತಪ್ಪಿಗೆ ಶಿಕ್ಷೆ, ಇನ್ಮೇಲೆ ಇಂಥ ಮಾಡಬೇಡ, ಮುಂದುವರೆ ಅಂತನ್ನೋದಕ್ಕೋಸ್ಕರ ಭಗವಂತ. ಜಗತ್ತಿನಲ್ಲಿ ಕೆಲವರಿದ್ದಾರೆ, ನಮ್ಮಂಥ ಸಾಮಾನ್ಯ ಬಿಟ್ಬಿಡು. ಬ್ರಹ್ಮದೇವರು ಕೆಲವರಿಗೆ ಮರೀಚಿ, ಅತ್ರಿ, ಪುಲಹ, ಕ್ರತು, ವಸಿಷ್ಠ, ದಕ್ಷ ಇತ್ಯಾದಿಗಳಿಗೆಲ್ಲ ನೀವು ಜಗತ್ತಿನಲ್ಲಿ ಜ್ಞಾನ ಸಂತಾನವನ್ನು ಮತ್ತು ಪುತ್ರ ಸಂತಾನಾದಿಗಳನ್ನು, ಮನುಷ್ಯ ಸಂತಾನವನ್ನು ಬೆಳೆಸಿ ಅಂತ ತಿಳ್ಕೊಂಡು ಅಂತೇಳಿ, ಮನುಷ್ಯ ಪ್ರಾಣಿ ಇತ್ಯಾದಿಗಳ ಸಂತಾನ ಬೆಳೆಸಿ ಅಂತ ತಿಳ್ಕೊಂಡು ಅಂತೇಳಿ ಜವಾಬ್ದಾರಿ ಕೊಟ್ಟಾಗ ಅಪ್ಪಿತಪ್ಪಿ ಒಮ್ಮೆ ಕೂಡ ಅವರಿಗೊಮ್ಮೊಮ್ಮೆ ಬರ್ತದೆ, ನಾವೇ ವಿಶ್ವಸರ್ಜರು, ನಾವೇ ಸೃಷ್ಟಿ ಮಾಡ್ತಕ್ಕಂಥವರು ಅಂತ ಅಹಂಕಾರ ಬರ್ತದೆ. ನಮಗಂತೂ ಹೆಜ್ಜೆಗೆ ಬರ್ತದೆ. ನಾನು ಪ್ರವಚನಕಾರನು, ಇಷ್ಟು ಜನ ಕೇಳ್ತಾ ಇದ್ದಾರೆ, ನಾನು ದಿನ ಕೂತು ನೋಡ್ರಿ ಒಂದು ತಾಸು ತಪ್ಪದೆ ಕೇಳ್ತೇನೆ. ಈ ರೀತಿಯಾಗಿ ನಾವು ಏನೂ ಇಲ್ಲ, ಹೇಳುವವನು ಅವನು, ಕೇಳುವವನು ಅವನು. ಆದರೆ ನಮ್ದು ಏನೂ ಇಲ್ಲದೆ ಇದ್ದರೂ ಕೂಡ ಹೇಳ್ಕೊಳ್ತೀವಲ್ಲ. ಚಿತ್ರಕೇಳ್ತಾ ಹೇಳ್ತಾನೆ ಭಗವಂತ, ಅವರಿಗೆ ಆ ಕ್ಷಣದಲ್ಲಿ ಮರೆತು ಹೋಗಿದೆ ಅಂತ ಕಾಣ್ತದೆ. ಬಿಂಬನಾದ ಭಗವಂತ ಕ್ರಿಯೆ ಮಾಡಿದರೆ ಪ್ರತಿಬಿಂಬನಾದ ನಾನು ಕ್ರಿಯೆ ಮಾಡ್ತೇನೆ. ಆದರೆ ನನ್ನ ಕ್ರಿಯಾ ಸ್ವಲ್ಪ, ಅದರಿಂದ ಭಗವಂತನ ಕ್ರಿಯಾ ಬಹಳ. ನಾನು ಮಾತನಾಡಬೇಕು, ಮಾತನಾಡಿ ಕಂಠಕ್ಕೆ ಶ್ರಮ ಆಗ್ತಾಯಿದೆ ಅಷ್ಟೇ. ಆದರೆ ನಾನು ಮಾತನಾಡಬೇಕಾಗಿದ್ದರೆ ಒಳಗಿದ್ದ ಭಗವಂತ ಏನು ಮಾಡ್ತಾನೆ? ಒಳಗಿದ್ದ ಪರಮಾತ್ಮ ನನ್ನ ವಾಕ್ಯಗೆ ಅಭಿಮಾನಿಯಾಗಿರ್ತಕ್ಕಂಥ ಅಗ್ನಿಗೆ ಪ್ರೇರಣೆ ಮಾಡಿ ಅವನಿಗೆ ಆ ಶಕ್ತಿಯನ್ನು ಕೊಟ್ಟು, ಅವನ ಮುಖಾಂತರ ಆ ವಾಗೇಂದ್ರಿಯಕ್ಕೆ ಶಬ್ದವನ್ನು ಹೊಡ್ತಕ್ಕಂಥ ಜವಾಬ್ದಾರಿಯನ್ನು, ಆ ಸಾಮರ್ಥ್ಯವನ್ನು ಕೊಟ್ಟು, ವಾಯುವನ್ನು ಹೊರಗಿನಿಂದ ನಾಭಿಯಿಂದ ಹಿಡಿದುಕೊಂಡು ಮೇಲೆ ಆ ಧ್ವನಿ ಬರಲಿ ಅಂತಿಕೊಂಡಂಥೇಳಿ ವ್ಯವಸ್ಥೆಯನ್ನು ಮಾಡಿ, ಆನಂತರ ಹೇಳುವ ವಿಷಯಗಳನ್ನು ನೆನಪಿಗೆ ತಂದುಕೊಟ್ಟು, ಈ ವಿಷಯದ ನಂತರ ಹೀಗೆ ಹೇಳು, ಈ ಶಬ್ದವನ್ನೇ ಉಪಯೋಗಿಸು, ಈ ಶಬ್ದದ ಅರ್ಥ ಈ ರೀತಿಯಾಗಿದೆ, ಹೀಗೆ ಹೇಳಿದರೆ ಎದುರಿಗೆ ನನಗೆ ತಿಳಿತದೆ ಅಂತನ್ನೋದೆಲ್ಲ ಸಂಯೋಜನೆಯನ್ನು ಮಾಡಿ, ಆ ಕಾಲದಲ್ಲಿ ಆ ಶಬ್ದವನ್ನು ನೆನಪು ಮಾಡಿಕೊಟ್ಟು, ಆ ಅರ್ಥ, ಆ ಕಾನ್ಸೆಪ್ಟನ್ನು ನೆನಪು ಮಾಡಿಕೊಟ್ಟು ನನ್ನ ಕಡೆಯಿಂದ ಉಚ್ಚರಿಸ್ತಾ ಇದ್ದಾನಲ್ಲ. ಭಗವಂತನ ಕೆಲಸ ಎಷ್ಟಿದೆ ಹೇಳಿ? ನಾನು ಬರೀ ಮಾತನಾಡ್ತಾ ಇದ್ದೇನೆ, ಬಡಬಡ್ ಮಾಡ್ತಾ ಇದ್ದೇನೆ, ಅದು ಕೂಡ ಅವನು ಪ್ರೇರಣೆ ಮಾಡಿದ್ದಾನೆ. ಅದರಿಂದಾಗಿ ಅದರ ಹಿಂದೆ ಭಗವಂತನ ಕಾರ್ಯ. ಇದು ಕರುಣಾ ಸಮುದ್ರತೆ ಅಲ್ವೇ? ಇದು ದಯೆ ಅಲ್ವೇ? ನಾನು ಯಾವುದೇ ಕೆಲಸ ಮಾಡಿದರೂ ಊಟ ಮಾಡಬೇಕಾದ್ರೂ ನಾನು ಕೈ ಎತ್ತಿ ಊಟ ಮಾಡ್ತೇನೆ.
ಅಷ್ಟೇ ಶ್ರಮ ಪಡೋದು ನಾನು. ಆದರೆ ಹಸಿವೆಯನ್ನು ತಂದುಕೊಟ್ಟು ಪ್ರಾಣಾಪಾನಾದಿಗಳನ್ನು ಜಾಗೃತಗೊಳಿಸಿ ಆ ನಂತರ ಅಲ್ಲಿರ್ತಕ್ಕಂಥ ಶರೀರದಲ್ಲಿ ಅಲ್ಲಲ್ಲಿರ್ತಕ್ಕಂಥ ಆಯಾ ರಸಗಳನ್ನು ಪ್ಯಾಂಕ್ರಿಯಾಸು ಅದು ಇದು ಆ ನಂತರ ನಮ್ಮ ಜಠರಾಗ್ನಿ ಜಠರಸ ಇವುಗಳಿಗೆಲ್ಲೂ ಪ್ರಚೋದನೆಯನ್ನು ಮಾಡಿ ಅಲ್ಲಿ ಹಸಿವೆ ಆಗುವಂತೆ ಮಾಡಿ ಈ ಕೈಯಲ್ಲಿದ್ದ ದೇವತೆಗಳಿಗೆ ಕೈಲಿರ್ತಕ್ಕಂಥ ಒಂದು ದಕ್ಷ ಪ್ರಜಾಪತಿಗೆ ಪ್ರೇರಣೆ ಮಾಡಿ ಆ ಅನ್ನದಲ್ಲಿ ಬೇಯಿಸಿರ್ತಕ್ಕ ಅನ್ನದಲ್ಲಿ ಅನಂತ ಕಣದ ರೂಪದಿಂದ ಇದ್ದು ಅದಕ್ಕೆ ರುಚಿ ಕೊಟ್ಟು ಅಲ್ಲಿದ್ದು ತಾನು ಆ ರೂಪದಿಂದ ಇದ್ದು ಈ ರೂಪದಿಂದ ಬಾಯಲ್ಲಿಟ್ಟು ಅಗ್ನಿ ರೂಪದಿಂದ ಸ್ವೀಕರಿಸಿ ಆ ನಂತರ ಗಂಟಲಿನಲ್ಲಿರ್ತಕ್ಕಂಥ ರೂಪದಿಂದ ನುಂಗಿ. ಇದು ಕರುಣೆ ಅಲ್ವೇ? ಅದು ಸುಮ್ಮನೆ ಬೈತಿರ್ತೀವಿ. ನಮ್ಮ ಕರ್ಮ ನಾವು ಮಾಡಿದಂತೆ ಫಲ ಕೊಡ್ತಾನೆ. ನಾವೇನು ಮಾಡ್ತೇವೆ? ಮಾಡುವವನು ಅವನೇ, ಮಾಡಿದ ಕೀರ್ತಿ ಕೊಡ್ತಕ್ಕಂಥವನು ಅವನೇ. ಪರಮಾತ್ಮ ಬಿಂಬನಾದ ನೀನು ಕೆಲಸ ಮಾಡಿದರೆ ಮಾತ್ರ ಪ್ರತಿಬಿಂಬ ಇದು ಪ್ರವೃತ್ತವಾಗ್ತದೆ. ತವ ವಿಭವ ಖಲು ಭಗವತಃ ಜಗದುತ್ಪತ್ತಿ ಸ್ಥಿತಿ ದಯಾದೀನಿ. ಅದ್ಭುತವಾದಂಥ ವಿಚಿತ್ರವಾದ ಈ ಬಹುಚಿತ್ರ ಜಗದ್ಭವಧಾ ಕಾರಣಾತ್ ಅಂತಕ್ಕಂಥ ಈ ವಿಚಿತ್ರವಾಗಿರ್ತಕ್ಕಂಥ ಜಗತ್ತನ್ನು ನಮಗೋಸ್ಕರ ಸೃಷ್ಟಿ ಮಾಡ್ತೀಯಲ್ಲ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಅಜ್ಞಾನ ಬಂಧ ಮೋಕ್ಷಗಳು ಇವೆಲ್ಲವೂ ಭಗವಂತ ನಿನ್ನ ಅದ್ಭುತ ವಿಭೂತಿಗಳು, ನಿನ್ನ ವೈಭವ, ನಿನ್ನ ಸಾಮರ್ಥ್ಯದ ಅಭಿವ್ಯಕ್ತಿ, ನಿನ್ನ ಕರುಣೆ ಅಭಿವ್ಯಕ್ತಿ. ಇಷ್ಟಿದ್ದರೂ ವಿಶ್ವಸೃಜಃ ನಾವು ಈ ಪ್ರಜಾಪತಿಗಳು ಕೂಡ ನಿನ್ನ ಅಂಶರು. ಅಷ್ಟು ಸಾಮರ್ಥ್ಯ ಅವರಲ್ಲಿದೆ. ಅಷ್ಟೇ ಅಂಶ ಸಂಬಂಧವಾದ ಸಾಮರ್ಥ್ಯ ಇದೆ. ಸುಮ್ಮನೆ ನಾವು ಮಾಡಿದ್ದೇವೆ ಅಂತ ಅಹಂಕಾರ ಪಡ್ತೀವಲ್ಲ, ಪರಮಾತ್ಮ ನಮ್ಮಂಥವರನ್ನು ಕ್ಷಮಿಸಿಬಿಡು ಅಂತ ತಿಳ್ಕೊಂಡಿದ್ದ. ಆಚಾರ್ಯರು ಕೂಡ ಇದನ್ನು ಹೇಳ್ತಾರೆ. ಸೃಷ್ಟಿ ಸ್ಥಿತಿಶ್ಚ ಸಂಹಾರ ನಿಯತಿ ಜ್ಞಾನಮೇವ ಚ ಬಂಧ ಮೋಕ್ಷೋಚಯತಃ ಯಸ್ಮಾತ್ ಸ ಹರಿರೇಕರಾಟ್. ಪರಮಾತ್ಮ ಇವತ್ತು ಹೇಗಿದ್ದು ಗೊತ್ತಿದೆ? ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿಗೆ ಹುಟ್ಟು ಬೆಳವಣಿಗೆ ಸಾವು ಇರ್ತದೆ. ನಿನಗಿದು ಯಾವುದೂ ಇಲ್ಲ. ಹುಟ್ಟು ಇಲ್ಲ, ಬೆಳವಣಿಗೆ ಇಲ್ಲ, ವಿನಾಶ ಇಲ್ಲ. ಆದ್ಯಂತರಹಿತ ನೀನು, ಆದಿ ಮಧ್ಯಾಂತರಹಿತನಾಗಿರ್ತಕ್ಕಂಥ ವ್ಯಕ್ತಿ. ಆದರೆ ಜಗತ್ತಿನಲ್ಲಿ ಜಗತ್ತಿನ ಹುಟ್ಟು, ಜಗತ್ತಿನ ಬೆಳವಣಿಗೆ, ಪ್ರಳಯ ಎಲ್ಲದಕ್ಕೂ ನೀನೇ ಕಾರಣ. ಚತುರ್ವಿಧವಾಗಿರ್ತಕ್ಕಂಥ ನಾಶರಹಿತನಾದ ನೀನು ಸರ್ವಸ್ವತಂತ್ರ. ನಿನ್ನ ಕಾರ್ಯದಲ್ಲಿ ನಿನಗೂ ಅನಿತ್ಯತ್ವ ಇಲ್ಲ, ನಿನಗೆ ದೇಹ ಹಾನಿ ಇಲ್ಲ, ದುಃಖ ಪ್ರಾಪ್ತಿ ಇಲ್ಲ, ಅಪೂರ್ಣತೆ ಇಲ್ಲ. ನಮಗೆ 4 ಇವೆ. ನಮ್ಮ ಅನಿಶ್ಚಿತವಾಗಿರ್ತಕ್ಕಂಥ ನಮ್ಮ ಸಂಸಾರದ ಪರಿಸ್ಥಿತಿ, ನಮ್ಮ ಮನೆ ಸಂಬಂಧ ಎಲ್ಲ ಅನಿತ್ಯ. ನಮಗೆ ದೇಹ ಜೀವ ಒಬ್ಬನೇ ನಿತ್ಯ, ಅದ್ರ ಉಳಿದದ್ದೆಲ್ಲೂ ದೇಹ ಇತ್ಯಾದಿಗಳು ಅನಿತ್ಯ. ಲಿಂಗ ಶರೀರ ಒಂದು ದಿವಸ ಹೊರಟೋಗ್ತಾರೆ. ದುಃಖ ಹೆಜ್ಜೆ ಹೆಜ್ಜೆಗೂ ಬರ್ತಾ ಇರ್ತಾರೆ. ನಾವಂತೂ ಅತ್ಯಂತ ಅಪೂರ್ಣರು. ಪೂರ್ಣ ಶಬ್ದ ನಮ್ಮ ಹತ್ರ ಬರೋದೇ ಇಲ್ಲ. ಮಹಾಲಕ್ಷ್ಮಿ ಅವಳಿಗೆ ಅನಿತ್ಯತ್ವ, ದೇಹಾನಿ, ದುಃಖ ಪ್ರಾಪ್ತಿ ಇಲ್ಲ. ಆದರೆ ನಿನ್ನ ಎದುರಿಗೆ ಅವಳು ಅಪೂರ್ಣವಳು, ನಿನ್ನಷ್ಟು ಪರಿಪೂರ್ಣಳಲ್ಲ. ಆದ್ದರಿಂದಾಗಿ ಚತುರ್ವಿಧ ನಾಶರಹಿತನಾಗಿ ಪರಮಾಣುವಿನಲ್ಲಿ ಆಗತಕ್ಕಂಥ ಹುಟ್ಟು, ಬೆಳವಣಿಗೆ ಮತ್ತು ಸಣ್ಣ ಪರಿಣಾಮ, ಅನೇಕ ಪರಮಾಣುಗಳು ಸೇರಿ ತ್ರೆಸರೇಣು, ಆನಂತರ ಅದರಿಂತಕ್ಕಂಥ ಈ ಜಗತ್ತು, ಆನಂತರ ವಿನಾಶ, ಇದು ಎಲ್ಲದಕ್ಕೂ ನೀನೇ ಪ್ರೇರಕ, ನೀನೇ ಕಾರಣ. ನೀನಿದ್ದೆ ಅಂತ ಅಣುಗಳು ಸೇರಿಕೊಳ್ತೇವೆ. ಆದರೆ ನಿನಗೆ ಯಾವ ರೀತಿಯಾಗಿರ್ತಕ್ಕಂಥ ಹುಟ್ಟು, ಬೆಳವಣಿಗೆ, ಸಾವು ಇಲ್ಲ. ಪರಮಾತ್ಮ ಆದಿ ಮಧ್ಯ ಅಂತ್ಯ ಶೂನ್ಯ ನೀನು. ಅಂದರೆ ಆ ರೀತಿಯಾದಂಥ ವಿಕೃತಿ ನಿನ್ನಲ್ಲಿ ಇಲ್ಲ ಅಂತ ಅರ್ಥ. ಸತ್ವರಜಸ್ತಮ ಗುಣ, ಈ ತ್ರಿಗುಣ ಕಾರ್ಯವಾಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ನೀನು ಒಬ್ಬನೇ ಈ ರೀತಿಯಾಗಿರ್ತಕ್ಕಂಥವನು. ಉಳಿದವರು ಎಲ್ಲರಿಗೂ ಹುಟ್ಟು, ಬೆಳವಣಿಗೆ, ಸಾವು ಇದ್ದೇ ಇದೆ. ಮಹಾಲಕ್ಷ್ಮಿಗೆ ಇಲ್ಲದೇ ಇದ್ದರೂ ಕೂಡ ಅಪೂರ್ಣತೆ ಅಂತ ಅವಳಲ್ಲಿ ಇದ್ದೇ ಇದೆ. ಆದ್ದರಿಂದಾಗಿ ಭಗವಂತ ನೀನು ಆದ್ಯಂತರಹಿತ, ನಿತ್ಯ, ಸರ್ವಕಾಲದಲ್ಲಿಯೂ ಸಿಗ್ತಕ್ಕಂಥ ವ್ಯಕ್ತಿ. ಮಿನಿಸ್ಟರ್ ಹೋಯ್ತು ನಮ್ಮ ಫೈಲು ಅಂತ ಕೂಡ ಅನ್ನುವಾಗಿಲ್ಲ. ನಿನಗೆ ಎಂದಿಗೂ ನಮ್ಮ ಭಕ್ತಿ, ನಮ್ಮ ಪ್ರೀತಿ, ನಿನ್ನ ಸೇವೆ ಮಾಡಿದ್ದು ಶಾಶ್ವತವಾಗಿ ನಿನ್ನಲ್ಲಿ ಇರ್ತದೆ. ನೀನು ಅದನ್ನು ನಮಗೆ ಶಾಶ್ವತವಾಗಿ ಫಲವನ್ನು ಕೊಡ್ತಾ ಇದ್ದೀಯ ಅಂತ ತಿಳ್ಕೊಂಡಿದ್ದ.
ಭಗವಂತ ನಿನ್ನ ವ್ಯಾಪ್ತಿ ಎಷ್ಟಿದೆ ನಾನು ತಿಳ್ಕೊಂಡಂತೆ. ಈ ಬ್ರಹ್ಮಾಂಡ ಇದೆ ಅಲ್ಲ, ಸಂಪೂರ್ಣ ಯೂನಿವರ್ಸ್. ಈ ಬ್ರಹ್ಮಾಂಡದ ಆಂತರಿಕ ರಕ್ಷಣೆಗೋಸ್ಕರ ಪರಮಾತ್ಮ ಕೊಬ್ಬರಿಯ ಮೇಲೆ ಪರಟಿಯಂತೆ ಒಂದು ಬ್ರಹ್ಮಾಂಡ ಕರ್ಪರ ಇಟ್ಟಿದ್ದಾನೆ ಅಂತ ಹೇಳಿ ನಮಗೆ ಹೊರಗಿನ ಫೋರ್ಸ್ನಿಂದ ನಮಗೆ ಯಾವುದೂ ಅನಾನುಕೂಲತೆ ಆಗೋದಿಲ್ಲ. ಪ್ರತಿಯೊಂದು ಫೋರ್ಸಿನಿಂದ ಬರ್ತಕ್ಕಂಥವುಗಳನ್ನು ತಡಿತಕ್ಕಂಥ ಒಂದು ಆವರಣ ನಮಗೆ ಇಟ್ಟಿದ್ದಿ ಪರಮಾತ್ಮ. ಜೀವನಿಗೂ ಆವರಣ ಇಟ್ಟಿದ್ದಿ, ಆನಂತರ ಗರ್ಭದಲ್ಲಿಯೂ ಆವರಣ ಇಟ್ಟಿದ್ದಿ, ಈ ಶರೀರದ ಇಲ್ಲಿರ್ತಕ್ಕಂಥ ಜೀವನಿಗೂ ಶರೀರೂಪ ಆವರಣ ಕೊಟ್ಟಿದ್ದಿ, ಇದಕ್ಕೂ ಕೂಡ ಅನೇಕ ಆವರಣಗಳನ್ನು ಕೊಟ್ಟಿದ್ದಿ. ಈ ಜಗತ್ತಿಗೂ ಆವರಣ ಕೊಟ್ಟಿದ್ದಿ. ಈ ಜಗತ್ತು ಸಪ್ತಾವರಣಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು. ಬ್ರಹ್ಮಾಂಡ ಕರ್ಪರ ಪೃಥ್ವಿ ಆವರಣ, ಆ ಪೃಥ್ವಿ ಆವರಣದ ಮೇಲೆ ಜಲಾವರಣ ಇದೆ, ಅದರ ಮೇಲೆ ತೇಜಸ್ಸಿನ ಆವರಣ ಇದೆ, ಅದರ ಮೇಲೆ ವಾಯುವಿನ ಆವರಣ ಇದೆ, ಅದರ ಮೇಲೆ ಆಕಾಶದ ಆವರಣ ಇದೆ, ಅದರ ಮೇಲೆ ಅಹಂಕಾರದ ತತ್ವದ ಆವರಣ ಇದೆ, ಮಹತ್ತತ್ವದ ಆವರಣ ಇದೆ. 7 ಆವರಣಗಳು, ಸಪ್ತಾವರಣಗಳು ಇವೆ. ಆದರೆ ಒಂದೊಂದು ಆವರಣ ಪ್ರತಿಯೊಂದು ಆವರಣಕ್ಕಿಂತ 10 ಪಟ್ಟು ದೊಡ್ಡದು, ಹೆಚ್ಚೆಚ್ಚಾಗಿದೆ. 10 ಟೈಮ್ ಹೆಚ್ಚು ದೊಡ್ಡದಾಗಿದೆ. ಬ್ರಹ್ಮಾಂಡದ ಕರ್ಪರ, ಬ್ರಹ್ಮಾಂಡದ ಕಟಾಹದ ಏನು ಆವರಣ ಇದೆಯಲ್ಲ, ಇದು 100 ಕೋಟಿ ಯೋಜನ ದಪ್ಪಾಗಿದೆ. 100 ಕೋಟಿ ಯೋಜನ ಆವರಣ ದಪ್ಪಾಗಿದೆ. ಅದರ ಮೇಲೆ ಜಲಾವರಣ 1000 ಕೋಟಿ ಯೋಜನ, ಅದರ ಮೇಲೆ ತೇಜದ ಆವರಣ 10,000 ಕೋಟಿ ಯೋಜನ, ಅದರ ಮೇಲೆ ವಾಯು ಆವರಣ 1,00,000 ಕೋಟಿ 1,00,000 ಕೋಟಿ ಯೋಜನ ಆವರಣ, ಅದರ ಮೇಲಿದ್ದ ಆಕಾಶ ಆವರಣ 10,00,000 ಕೋಟಿ ಯೋಜನ ಆವರಣ, ಅದರ ಮೇಲಿರ್ತಕ್ಕಂತಹ ಅಹಂಕಾರ ತತ್ವಾವರಣ 100,00,000 ಕೋಟಿ ಯೋಜನ ಆವರಣ, ಅದರ ಮೇಲೆ ಮಹತ್ತತ್ವಾವರಣ 1,000,00,000 ಕೋಟಿ ಯೋಜನ ಆವರಣ. ಜೀರೋಗಳನ್ನು ನೀವು ಹಾಕ್ತಾ ಹೋಗಿ. ಇದರ ಮಧ್ಯದಲ್ಲಿ ಅಹಂಕಾರ ತತ್ವಾವರಣ ಮತ್ತು ಆಕಾಶ ಆವರಣದ ಮಧ್ಯದಲ್ಲಿ 17 ಮತ್ತು ಬೇರೆ ಆವರಣಗಳಿವೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ, ಮನಸ್ಸು, ಬುದ್ಧಿ, ಈ ಆವರಣಗಳು ಇದೆ. ಇಲ್ಲಿ ಅದನ್ನು ಅಹಂಕಾರ ತತ್ವದಲ್ಲಿ ಮರ್ಜ್ ಮಾಡಿ ಆ ರೀತಿಯಾಗಿ ಸಪ್ತಾವರಣ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದ. ಅಲ್ಲಿ ಮಧ್ಯೆ ಇರತಕ್ಕಂಥ ಆವರಣದ ಬಗ್ಗೆ ಆಚಾರ್ಯರು ತನ್ನ ನಿರ್ಣಯದಲ್ಲಿ ಹೇಳ್ತಾರೆ. ಅಭಗ್ನೀಹಿ ಅನಭೋಹಂಕೃತ್ ಮಹತ್ತತ್ವ ಗುಣತ್ರಯೈ ಕರ್ಮಾತ್ ದಶೋತ್ತರೈ ಏತದಾವೃತಂ ಪರತಃ ತತಃ. ಇಂತಹ ವಿಸ್ತೃತವಾದ ಎಲ್ಲ ಆವರಣಗಳಿಗಂತೂ ಕೂಡಿರ್ತಕ್ಕಂಥ ಏನು ದೊಡ್ಡ ಜಗತ್ತಿದೆಯಲ್ಲ, ಇದು ನಿನ್ನ ಮುಂದೆ ಒಂದು ಅಣು, ಆಟಮ್. ಇಂತಹ ವಿಸ್ತೃತವಾದ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ನಿನ್ನ ರೋಮಕೂಪದಲ್ಲಿ ಧಾರಣ ಮಾಡ್ತೀವಿ. ಅಂದರೆ ನಿನ್ನ ವ್ಯಾಪ್ತಿ ಅಷ್ಟಿರಬೇಕು. ನಮ್ಮ ಕಲ್ಪನಾತೀತ ಪರಮಾತ್ಮ ನಿನ್ನ ವ್ಯಾಪ್ತಿ ಅಷ್ಟಿದೆ ಅಂತ ಹೇಳ್ತೇವೆ ವಾಯದಿಂದ, ನಮ್ಮ ಕಲ್ಪನೆಗೆ ಹೊರಗಾಗಿರ್ತಕ್ಕಂಥದ್ದು. ಜ್ಞಾನಿಗಳಿಗೆ ಯಾರಿಗೆ ನೀನು ತೋರಿಸಿದ್ಯೋ ಅವರು ನೋಡಿ ನಿನ್ನ ಆ ರೀತಿ ಅಷ್ಟು ಸರ್ವತ್ರ ವ್ಯಾಪ್ತನಾದ. ಆದ್ದರಿಂದ ನಿನಗೆ ವಿಶ್ವಾಂತಿ ಕೊಡು ಅಂತೇಳಿ ಕರೆದರು. ಆದ್ದರಿಂದ ನಿನಗೆ ವಿಷ್ಣು ಅಂತ ಕರೆದರು ಜಗತ್ತಿನಲ್ಲಿ. ಭಗವಂತ ಅನೇಕ ಜನ ಕೇಳ್ತಾರೆ, ಈ ವಿಷ್ಣುವಿನ ಹಿಂದೆ ಯಾಕೆ ಬೀಳ್ತೀರಿ? ಬೇಕಾದ ಜನ ದೇವತೆಗಳಿದ್ದಾರಲ್ಲ, ಮಹಾಲಕ್ಷ್ಮಿ ಇದ್ದಾಳೆ, ಬ್ರಹ್ಮದೇವರಿದ್ದಾರೆ, ವಾಯುದೇವರಿದ್ದಾರೆ, ಆನಂತರ ಉಳಿದವರು ಅವ್ರನ್ನೇ ಸರ್ವೋತ್ತಮ ಅಂತ ತಿಳ್ಕೊಂಡು ಅವ್ರ ಹಿಂದೆ ಬೀಳಿ. ಪರಮಾತ್ಮ ಅವ್ರು ದಡ್ರು. ಯಾಕೆ ಅಂತ ತಿಳ್ಕೊಂಡಂತಂದರೆ, ಇಷ್ಟು ಕಣಕಣದಲ್ಲಿ ವ್ಯಾಪ್ತನಾಗಿ ಸರ್ವತ್ರದಲ್ಲಿಯೂ ಇರತಕ್ಕಂಥ ನೀನು ಮೋಕ್ಷವನ್ನೇ ಕೊಡುವಾಗ, ನಮಗೆ ಮೋಕ್ಷ ಏನು ಬೇಕಾಗಿದೆ? ಈಗ ಸದ್ಯಕ್ಕೆ ನನಗೊಂದು ಸಂಬಳ ಹೆಚ್ಚಾದರೆ ಸಾಕು, ಪ್ರಮೋಷನ್ ಆದರೆ ಸಾಕು ಅಂತ ಹೇಳಿ ವಿಷಯದ ಸುಖದಲ್ಲಿ ಆಸಕ್ತರಾಗಿರ್ತಕ್ಕಂಥ ವ್ಯಕ್ತಿಗಳು ನಿನ್ನನ್ನು ಬಿಟ್ಟು ಬೇರೆಯವರು ಸರ್ವೋತ್ತಮ ಅಂತ ತಿಳಿದುಕೊಂಡು ಹೋಗ್ತಾರಲ್ಲ. ವಾಯುದೇವರನ್ನ ಮಹಾಲಕ್ಷ್ಮಿ, ವಾಯುದೇವರು ಎಲ್ಲರೂ ನಮಗೆ ಪೂಜ್ಯರು, ಆದರೆ ತಾರತಮ್ಯಾನುಸಾರವಾಗಿ ಸರ್ವೋತ್ತಮ ಅಂತನ್ನುವ ರೀತಿಯಿಂದ ಅಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ಈ ದೇವರು ಬೇಕಾಗಿಲ್ಲ ಇನ್ನೊಬ್ಬರನ್ನ ಹತ್ರ ಹೋದರೆ, ನಮ್ಮ ಹತ್ರ ಕೆಲವು ಜನ ಇದ್ದಾರೆ, ದೇವರನ್ನು ಮರೀತಾರೆ, ವಾಯುದೇವರನ್ನು ಮರೀತಾರೆ, ಬ್ರಹ್ಮದೇವರನ್ನು ಮರೀತಾರೆ.
ಆನಂತರ ರಾಘವೇಂದ್ರ ಸ್ವಾಮಿಗಳು, ಸತ್ಯಪ್ರಮೋದ ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳವರು, ವ್ಯಾಸರಾಜರು, ಟೀಕಾಕೃತ್ಪಾದರು, ನಮ್ಮ ಸತ್ಯಪ್ರಮೋದರು ಮೊದಲಾಗಿರ್ತಕ್ಕಂಥ ಮಹಾನುಭಾವ ಗುರುಗಳು, ಇವರನ್ನು ಮರೆತು ಯಾವುದೋ ಬಾಬಾ ಯಾವುದೋ ಮಾತಾ ಹಿಂದೆ ಹಾಗೆ ಮಾಡಿದ್ರೆ ಸರಿ ಹೋಗ್ತಾ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೇಳಿ ಹುಚ್ಚರಂತೆ ಹೋಗ್ತಾರಲ್ಲ. ಇವರು ಮನುಷ್ಯರೆಲ್ಲ ಪರಮಾತ್ಮ, ಇವರು ನರಪಶುಗಳು, ಮನುಷ್ಯ ವೇಷದಲ್ಲಿದ್ದ ಪಶುಗಳು. ಆ ಚಿತ್ರಕೇತುವಿನ ಶಬ್ದದಲ್ಲೇ ನಾವು ಕೇಳೋಣ. ವಿಷಯ ತೃಷಃ ನರಪಶವಃ ಏ ಉಪಾಸತೆ ವಿಭೂತಿಹೀನ ಪರಂ ತ್ವಾಂ. ಸರ್ವೋತ್ತಮ ಅಂಥೇಳಿ ನಿನ್ನನ್ನು ಉಪಾಸನೆ ಮಾಡಿದೆ ಇನ್ನೊಬ್ಬರನ್ನು. ಈಗೆಲ್ಲ ಹೊಸದಾಗಿ ಚಾಲೂ ಆಗಿದೆ. ಯಾವುದೋ ಒಬ್ಬನ ಕೊಡಿಸ್ತಾರೆ, ಅನಂತಕೋಟಿ ಬ್ರಹ್ಮಾಂಡ ನಾಯಕ ಅಂತಿಕೊಂಡು ಅಂತೇಳಿ ಮೇಲೆ ಬರೆದಿರ್ತಾರೆ. ಯಾವ ವ್ಯಕ್ತಿಗೆ ತನ್ನ ತಾನೇ ಸಾಯದೆ ಉಳಿಲಿಕ್ಕಾಗಲಿಲ್ಲ, ಸತ್ತೋದ, ಅವನು ಅನಂತಕೋಟಿ ಬ್ರಹ್ಮಾಂಡ ನಾಯಕನಾಗ್ತಾನೆ. ಇರಲಿ, ಅವರವ್ರ ಹಣೆ ಬರ. ತಮೋಗುಣ ಇರ್ತದೆ, ಆ ಕಡೆ ಹೋಗ್ತಾರೆ. ನರಪಶುಗಳಾಗಿ ನಾವು ಆ ಕಡೆ ಹೋಗ್ತೇವೆ. ತೇಷಾಂ ಆಶಿಷ ಈಶ ತದನ್ನು ವಿನಶ್ಯಂತಿ ಯಥಾ ರಾಜಕುಲಂ. ಅವರೇನೋ ಕಿಂಚಿತ್ ತಮ್ಮ ಮಾಯಾವಿದ್ಯೆಯಿಂದ, ತಮ್ಮೆಲ್ಲಿರ್ತಕ್ಕಂಥ ತಂತ್ರವಿದ್ಯೆಯಿಂದ ಸ್ವಲ್ಪ ಅನುಕೂಲ ಮಾಡ್ಬೋದು, ಆದರೂ ಮತ್ತೆ ಅದು ನಷ್ಟವಾಗಿ ಹೋಗ್ಬಿಡ್ತಾರೆ. ಹೇಗೆ ರಾಜ ಹೋದಾಕ್ಷಣಕ್ಕೆ ಅವನ ಕುಲವ ನಷ್ಟವಾಗ್ತದೆಯೋ, ಆ ವ್ಯಕ್ತಿಗಳ ಜೊತೆಯಲ್ಲಿ ಅವರಿಂದ ಮಾಡತಕ್ಕಂಥ ಭಕ್ತಿ ಪಿಕ್ತಿ ಎಲ್ಲ ನಷ್ಟವಾಗಿ ಮತ್ತೆ ಕೊನೆಗೆ ಬಿಗ್ ಜೂರದಲ್ಲಿ ನಾವಿರ್ತೇವೆ. ಆದ್ದರಿಂದ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಉಳಿದ ದೇವತೆಗಳನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡೋದು, ಅವರು ಕೊಡ್ತಕ್ಕಂಥ ಫಲ ಅನಿಶ್ಚಿತ. ಅಂತವತ್ತು ಫಲಂ ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಅವರೆಲ್ಲರೂ ತಮ್ಮ ಲಿಮಿಟ್ನಲ್ಲಿ ಫಲ ಕೊಡ್ತಾರೆ, ಅದಕ್ಕಿಂತ ಹೆಚ್ಚಿಗೆ ಕೊಡೋದಿಲ್ಲ. ರುದ್ರದೇವರ ಹತ್ತಿರ ಹೋಗಿ ಆ ಕಾಲಕ್ಕೆ ಘಂಟಾಕರ್ಣ ನನಗೆ ಮೋಕ್ಷ ಬೇಕು ಅಂತಂದರೆ ಮೋಕ್ಷ ಕೊಡೋನು ವಿಷ್ಣುಪ್ಪ, ಅಲ್ಲಿ ಹೋಗುವಂತೆ ಅಂತ ಹೇಳಿದ್ದಾರೆ. ಆ ಕಥೆಯನ್ನು ಮೊನ್ನೆ ನೀವು ಹರಿವಂಶದ ಪ್ರವಚನದಲ್ಲಿ ಕೇಳಿದ್ದೀರಿ. ಆದ್ದರಿಂದ ಪರಮಾತ್ಮ ನೀನೇ ಸರ್ವೋತ್ತಮ, ಉಳಿದವರೆಲ್ಲ ನಿನ್ನ ಸೇವಕರು ಅಂಥೇಳಿ ತಾರತಮ್ಯಾನುಸಾರವಾಗಿ ಅವರ ಪೂಜೆಯನ್ನು ಮಾಡ್ತಾ ಇದ್ದರೆ ನಿನ್ನ ಅನುಗ್ರಹವಾಗ್ತದೆ. ಭಗವಂತ ಮತ್ತೆ ಹೇಗಿದೆ? ಜನರು ಹೇಳ್ತಾರೆ ಏನು ಮಾಡೋದು, ದೇವರು ಹೇಳ್ತಾನೆ ಇಂದ್ರ ನಿಗ್ರಹ ಮಾಡಿ ಅಂತ ತಿಳ್ಕೊಂಡು ಅಂತ ಹೇಳಿ. ಆದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವು ನಮ್ಮ ಇನ್ಸ್ಟಿಂಕ್ಟ್, ನಮ್ಮ ಹುಟ್ಟು ಗುಣಗಳು. ಇವುಗಳನ್ನು ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ. ಸಕ್ಕರೆ ಸಿಹಿತನ ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ. ಹುಣಸೆ ಹಣ್ಣು ಹುಳಿತನ ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ನಮ್ಮ ಹುಟ್ಟಿನ ಜೊತೆಗೆ, ಯಾಕಂದರೆ ಲಿಂಗ ಶರೀರದ ಜೊತೆಗೆ ನಾವು ಬಂದಿದ್ದೇವೆ, ಆದ್ದರಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳು ನಮಗಿವೆ. ಇವುಗಳನ್ನು ಇಂದ್ರ ನಿಗ್ರಹ ಮಾಡು ಅಂತೇಳಿ ಶಾಸ್ತ್ರ ಉಪದೇಶ ಮಾಡ್ತಾರೆ. ಹೇಗೆ ಮಾಡಬೇಕು? ಅವುಗಳನ್ನು ಬಿಟ್ಟಿರಲಿಕ್ಕೆ ಹೇಗಾಗ್ತಾರೆ? ಆಗ ಹೇಳ್ತಾರೆ ಪರಮಾತ್ಮ, ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ, ಉಪಾಯ ಹೇಳ್ಕೊಟ್ಟಿದ್ದಾರೆ. ಅದು ಹೇಗೆ ಅಂತಂದರೆ, ಈ ಇನ್ಸ್ಟಿಂಕ್ಟ್ಗಳಿವೆಲ್ಲ ಕಾಮ, ಕ್ರೋಧ, ಲೋಭ, ಮೋಹಗಳು, ಇದನ್ನು ಭಗವತ್ ಪ್ರಾಪ್ತಿಗೋಸ್ಕರ ಉಪಯೋಗಿಸಿ. ನಿಮಗೆ ಇಚ್ಛೆ ನಿಮಗೆ ಬಯಕೆ ಇದೆಯಲ್ಲ, ಆ ಬಯಕೆ ಭಗವಂತನ ಪ್ರಾಪ್ತಿಯ ಬಯಕೆಯಲ್ಲಿ ತಿರುಗಿಸಿ. ಭಗವಂತನನ್ನು ಪ್ರೀತಿ ಮಾಡುವ ವಿಷಯದಲ್ಲಿ ಬಯಕೆ ಮಾಡಿ. ನಿಮ್ಮ ಎಲ್ಲ ಇಚ್ಛೆಗಳು ಆ ಭಗವಂತನ ಸೇವೆ, ಭಗವಂತನ ಪ್ರೀತಿ, ಭಗವಂತನ ಅನುಗ್ರಹ, ಈ ರೀತಿಯಾಗಿರ್ತಕ್ಕಂಥ ಭಗವಂತನ ನಾಮಸ್ಮರಣೆ ಇದರಲ್ಲಿ ಕಳೆಯಿರಿ. ಸಿಟ್ಟು ನಿಮಗೆ ವಿಘ್ನ ಮಾಡ್ತಕ್ಕಂಥ ಏನು ಅನೇಕ ಆಕರ್ಷಣೆಗಳಿವೆ ಅಲ್ಲ, ಅವುಗಳ ಮೇಲೆ ಸಿಟ್ಟು ಮಾಡಿ. ತನ್ನ ತಪಸ್ಸನ್ನು ಕೆಡಿಸಿದ ರಂಭೆಯ ಮೇಲೆ ಹೇಗೆ ಕಂಡು ಋಷಿ ಸಿಟ್ಟು ಮಾಡಿ ಆಗಲೇ ಹುಟ್ಟಿರ್ತಕ್ಕಂಥವಳು ಪ್ರಮ್ಲೋಚ ಅಂತಕೊಂಡಂತಕ್ಕಂಥವಳು ಪ್ರಾಚೇತಸರ ಹೆಂಡತಿ, ಅವುಗಳೇ ಸಿಟ್ಟು ಮೇಲೆ ಮಾಡಿ. ಆಸೆ ಬರ್ತದೆ, ಆಸೆ ಮೇಲೆ ಸಿಟ್ಟು ಮಾಡಿ. ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಲ್ಲ, ಆ ಇಚ್ಛೆ ಮೇಲೆ ಸಿಟ್ಟು ಮಾಡಿ. ಗೆಟ್ ಔಟ್, ನಾನೀಗ ದೇವ್ರ ಧ್ಯಾನದಲ್ಲಿದ್ದೇನೆ. ನಿಮ್ಮ ಸಿಟ್ಟು ಅವುಗಳ ಮೇಲೆ, ನಾನು ಮಾಡುವ ತಪ್ಪುಗಳ ಮೇಲೆ ನಮ್ಮ ಮೇಲೆ ನಮಗೆ ಸಿಟ್ಟು ಬರಲಿ. ನಾನು ಇಷ್ಟು ವೇಳೆ ವ್ಯರ್ಥಗಳನ್ನೆಲ್ಲ, ನಾನು ಇಷ್ಟು ಪೂರ್ತಿ ದಿವಸ ದೇವರನ್ನು ನೆನೆಸಲಿಲ್ಲಲ್ಲ, ಏಕಾದಶಿ ಪೂರ್ತಿ ದಿವಸ ಭಗವಂತನಗೋಸ್ಕರವೇ ಇಡಬೇಕಾಗಿರ್ತಕ್ಕಂಥದ್ದು ಅಂಥದ್ದು ನಾನು ಇಡಲಿಲ್ಲಲ್ಲ ಅಂಥೇಳಿ ನಮ್ಮ ಮೇಲೆ ನಾವು ಸಿಟ್ಟು ಮಾಡೋಣ. ಕಾಮಕ್ರೋಧ, ಲೋಭ, ಮೋಕ್ಷದ ಲೋಭ ಇರಲಿ, ಮೋಹ ಇರಲಿ. ಆಚಾರ್ಯರ ಶ್ರೀಮದ್ ಆಚಾರ್ಯ ಗ್ರಂಥ ಓದಬೇಕು ಅಂತ ಮೋಹ ಇರಲಿ. ಮೋಹ ಅಂದರೆ ಆಸಕ್ತಿ, ಅಷ್ಟೇ ಅರ್ಥ ಇಟ್ಕೊಳ್ಳಿ. ಮದ, ಹೌದು ನಾನು ಭಗವಂತನ ಭಕ್ತ, ಅವನೇ ಸರ್ವೋತ್ತಮ ಅಂತ ನಂಬಿದ್ದೇನೆ,
ಯಾರು ಬೇಕಾದವ್ರು ಬನ್ನಿ, ನಾನು ನೀವೇನು ಮಾಡಲಿಕ್ಕಾಗೋದಿಲ್ಲ. ಭಗವಂತನ ರಕ್ಷಣೆ ನನ್ನಲ್ಲಿದೆ, ನಾರಾಯಣ ವರ್ಮದ ಕವಚ ನನ್ನ ಹತ್ರ ಇದೆ ಅಂತಕ್ಕಂಥ ಮದ ಇರಲಿ. ಮಾತ್ಸರ್ಯ ಹೌದು, ಅವನು ನನಗಿಂತ 4 ಶಾಸ್ತ್ರ ಹೆಚ್ಚು ಓದಿದ್ದಾನೆ. ಅವನು ದಿನಕ್ಕೆ 1000 ಜಪ ಮಾಡ್ತಾನೆ, ನಾನು ಹತ್ಯೆ ಮಾಡ್ತಿರ್ಲಿಕ್ಕತ್ತೀನಿ, ನಾನು ಯಾಕೆ ಮಾಡಬಾರ್ದು ಅಂತೇಳಿ ಅವನ ಮನೆಗೆ ಫ್ರಿಜ್ ಬಂದು ನನ್ನ ಮನೆಗೆ ಯಾಕೆ ಫ್ರಿಜ್ ಬರಬಾರ್ದು ಅಂತ ಅನ್ನುವಂತೆ, ಅವನು 1000 ಜಪ ಮಾಡಿದ್ದೆ, ನಾನು ಕೂಡ ಯಾಕೆ ಮಾಡಬಾರ್ದು ಅಂತ ಅನ್ನೋದು ಆ ಮತ್ಸರ ಇರಲಿ. ಇದನ್ನು ಭಗವಂತನಿಗೆ ಉಪಯೋಗಿಸಿದರೆ ನಮ್ಮ ಇನ್ಸ್ಟಿಂಕ್ಟ್ಗಳು ಕೂಡ ಭಗವತ್ ಪ್ರಾಪ್ತಿಗೆ ಸಾಧನವಾಗ್ತವೆ. ಕಾಮಧಿಯ ತ್ವಯೀಶ ರಚಿತ ನ ಪುನರ್ ಆರೋಹಂತಿ ಕರಂಬ ಬೀಜ. ಹೇಗೆ ಬೀಜಗಳನ್ನು ಹುರಿದ ಮೇಲೆ ಅವುಗಳು ಮೊಳಕೆ ಹೊಡೆಯೋದಿಲ್ವೋ, ಅದೇ ರೀತಿಯಾಗಿ ನಿನಗೋಸ್ಕರ ನಮ್ಮ ಕಾಮಕ್ರೋಧಾದಿಗಳನ್ನು ಉಪಯೋಗಿಸಿದರೆ ಆ ಕಾಮಕ್ರೋಧಾದಿಗಳು ಕೆಟ್ಟ ಕೆಲಸ ಮಾಡಿಸಿ ಇನ್ನೊಂದು ಜನ್ಮದ ಮೊಳಕೆಗೆ ಅವು ಕಾರಣೀಭೂತವಾಗುವುದಿಲ್ಲ, ಪುನಃ ಜನ್ಮ ಬರೋದಿಲ್ಲ. ಜ್ಞಾನಾತ್ಮನಿ ಅನ್ಯಗುಣಮಯಿ ಗಣಾತೀತಸ್ಯ ದ್ವಂದ್ವ ಜಾಲಾನಿ. ಜ್ಞಾನಾತ್ಮನಾಗಿರ್ತಕ್ಕಂಥ ನಿನ್ನನ್ನು ನಾವು ತಿಳಿದುಕೊಳ್ಳದೇ ಇದ್ದರೆ ಅದು ಅಂತ ತಿಳ್ಕೊಂಡು ಅಂತೇಳಿ ಲಿಂಗರಿಂಗ್ ದ್ವಂದ್ವದ ಜಾಲದಲ್ಲಿ ಬಿದ್ದು ಪೀಡಿತರಾಗ್ತೇವೆ. ಪರಮಾತ್ಮ ನೀನೇ ಸರ್ವೋತ್ತಮ, ನನ್ನ ಎಲ್ಲ ಮಾನಸಿಕ ಸಕಲ ಭಾವನೆಗಳು, ನನ್ನ ಎಲ್ಲ ಗುಣಧರ್ಮಗಳು ಎಲ್ಲವೂ ನಿನಗೆ ಸಮರ್ಪಿತವಾಗಿರ್ತಕ್ಕಂಥವುಗಳು ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ ಭಗವಂತ. ನೀನು ಮತ್ತೆಷ್ಟು ಉಪಕಾರಿ ಗೊತ್ತೇ? ಭಾಗವತದ ಆರಂಭದಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ತೇನೇ ಬ್ರಹ್ಮಹೃದಯ ಆದಿಕವಯೇ. ನೀನು ಆದಿಕವಿ ಅಲ್ಲ, ಆದಿಕವಿಯಾಗಿರ್ತಕ್ಕಂಥ ಬ್ರಹ್ಮದೇವರಿಗೆ ಭಾಗವತವನ್ನು ಉಪದೇಶ ಮಾಡಿದ್ದೆ. ಭಾಗವತ ಅಂದರೆ ಭಗವಂತನ ಮಹಿಮೆ. ಈ ಭಾಗವತವನ್ನು ನೀನು ಸಂಕರ್ಷಣ ರೂಪಿಯಾಗಿರ್ತಕ್ಕಂಥ ನೀನು ಶೇಷದೇವರಿಗೆ ಉಪದೇಶ ಮಾಡಿದೆ. ಶೇಷದೇವರು ಸನಕಾದಿಗಳಿಗೆ ಉಪದೇಶ ಮಾಡಿದರು, ಅವರು ಸಂಖ್ಯಾಯನರಿಗೆ ಉಪದೇಶ ಮಾಡಿದರು. ಈ ಪರಂಪರೆ ಇವತ್ತಿಗೂ ಬಂದಿದೆ. ಆ ಭಾಗವತವೇ ನಮಗೆ ಉದ್ಧಾರಕವಾಗಿರತಕ್ಕಂಥದ್ದು. ಇದನ್ನೇ ಭಾಗವತವನ್ನೇ ಶ್ರವಣ ಮಾಡಿ ಎಲ್ಲರೂ ಮೋಕ್ಷವನ್ನು ಪಡೀತಾರೆ. ಜೀತಂ ಅಜಿತ ತದಾ ಭವತ ಯದಾ ಭಾಗವತಂ ಧರ್ಮಂ ಅವಧ್ಯಂ. ದೋಷರಹಿತವಾಗಿರ್ತಕ್ಕಂಥ ಭಾಗವತ ಗ್ರಂಥದಲ್ಲಿ ನೀನು ಉಪದೇಶ ಮಾಡಿದ ಏನು ಒಂದು ಧರ್ಮ ಅಂತಿಕೊಂಡಂತಿದೆ ಭಾಗವತ ಧರ್ಮ. ಜಗತ್ತನ್ನು ಗೆದ್ದ ಎಲ್ಲರನ್ನೂ ಸೋಲಿಸುವ ಭಗವಂತ ಈ ಭಾಗವತವನ್ನೇ ನಿಷ್ಕಿಂಚನ ಸರ್ವಸಂಗ ಪರಿತ್ಯಾಗಿಗಳಾಗಿರ್ತಕ್ಕಂಥ ಋಷಿ ಮುನಿಗಳು, ಸರ್ವಸಂಗ ಪರಿತ್ಯಾಗದ ಜ್ಞಾನಿಗಳು, ಸನ್ಯಾಸಿಗಳು ನನಗೆ ಭಾಗವತ ಬೇಕು ಅಂತ ಬೇಡುತ್ತಿರ್ತಾರೆ. ಅಲ್ಲೂ ಎಲ್ಲ ಸರ್ವಸಂಗ ಪರಿತ್ಯಾಗ ಮಾಡಿದರೆ ಈ ಭಾಗವತಕ್ಕೋಸ್ಕರ ಬಿಟ್ಟಿದ್ದೇವೆ. ಆತ್ಮಾರಾಮಾಹ ಎಂಬ ಉಪಾಸತೆ. ಇಂಥ ಭಾಗವತದ ಶ್ರವಣದಿಂದ, ಭಾಗವತದ ಅಧ್ಯಯನದಿಂದ ಅವರು ಕೇವಲ ನಿನ್ನಲ್ಲಿಯೇ ಆನಂದ ಪಡ್ತಕ್ಕಂಥವರಾಗಿ ಮೋಕ್ಷಕ್ಕೆ ಹೋಗ್ತಾರಲ್ಲ. ಇಂಥ ಅದ್ಭುತ ಭಾಗವತವನ್ನು ಕೊಟ್ಟು ಉಪಕಾರ ಮಾಡಿರ್ತಕ್ಕಂಥ ಮುಕ್ತಿದಾಯಕ ನೀನು ಪರಮಾತ್ಮ. ಇವತ್ತು ನಮಗೂ ನಿಮಗೂ ಸಂತೋಷ ಆಗಿದೆಯಲ್ಲ. ಭಾಗವತ 132 ದಿನಗಳು 135 ದಿನಗಳಿಂದ ಕೇಳ್ತಾ ಇದ್ದೇವೆ. ಪರಮಾತ್ಮನೇ ನಮಗೆ ಕೊಟ್ಟಿರ್ತಕ್ಕಂಥ ಜ್ಞಾನಾಮೃತ. ಇದನ್ನು ಕುಡಿಯಬೇಕು ಅಂತೇಳಿ ಸರ್ವಸಂಗ ಪರಿತ್ಯಾಗಿಗಳು, ಎಲ್ಲ ಬಿಟ್ಟಿರ್ತಕ್ಕಂಥ ಶುಕಾಚಾರ್ಯರು, ಎಲ್ಲ ರೀತಿಯಾಗಿರ್ತಕ್ಕಂಥ ಭೋಗಗಳನ್ನು ಬಿಟ್ಟಿರ್ತಕ್ಕಂಥ ನಾರದರು, ಇಂಥ ಸಾವಿರಾರು ಜನ ಭಾಗವತ ಪಾನ ಬೇಕು ಭಾಗವತ ನಡೀತದೆ ಹೋಗಿ ಕೂತ್ಕೊಳ್ತಾರೆ. ಇವತ್ತು ಭಾಗವತ ಹೇಳ್ತಾ ಇದ್ದೇವೆ, ನೀವು ಕೇಳ್ತಾ ಇದ್ದೀರಿ. ನಿಮ್ಮಲ್ಲಿ ಅಶ್ವತ್ಥಾಮಾಚಾರ್ಯ ಬಂದು ಕೂತ್ಕೊಂಡಿದ್ದಾರೆ, ಪರಶುರಾಮ ದೇವರು ಬಂದ್ಕೊಂಡು ಹೊಡಿದ್ದಾರೆ, ವೇದವ್ಯಾಸ ದೇವರು ಬಂದಿದ್ದಾರೆ, ನಾರದರು ಬಂದಿದ್ದಾರೆ. ಭಾಗವತ ನಡೆದಿದೆ, ನಾವು ಪರಮಾತ್ಮನ ಹೆಮ್ಮೆ ಕೇಳ್ತೇವೆ ಅಂತ ತಿಳ್ಕೊಂಡಂತೆ. ಇಂಥ ಪರಮಾತ್ಮ ಅಲ್ಲ. ಮತ್ತು ಜಗತ್ತಿನಲ್ಲಿ 2 ಧರ್ಮ ಇವೆಯಲ್ಲ, ಒಂದು ನಿವೃತ್ತಿ ಧರ್ಮ, ಒಂದು ಪ್ರವೃತ್ತಿ ಧರ್ಮ. ನಿವೃತ್ತಿ ಧರ್ಮ ಭಗವತ್ ಪ್ರಾಪ್ತಿ. ಪ್ರವೃತ್ತಿ ಧರ್ಮ ಅಂತ ತಿಳ್ಕೊಂಡಂತಂದರೆ ಒಳ್ಳೆ ಹೆಂಡತಿ ಬೇಕು, ಒಳ್ಳೆ ಮಕ್ಕಳು ಬೇಕು, ಆನಂತರ ಒಳ್ಳೆ ಮನೆ ಬೇಕು, ಸುಖದಿರಬೇಕು, ಬೇಕಾದಷ್ಟು ಸಾಧನಗಳಿರಬೇಕು, ನನಗೆ ಬೇಕಾದಂಥ ವಾಹನಗಳಿರಬೇಕು, ಅದಕ್ಕೆ ಬೇಕಾದರೆ ನಾನು ಯಜ್ಞ ಮಾಡ್ತೇನೆ, ಯಾಗ ಮಾಡ್ತೇನೆ, ಅದಕ್ಕೆ ಬೇಕಾದ್ರೆ ಹೋಮ ಮಾಡ್ತೇನೆ, ಆಚಾರ್ಯ ಸಂಪತ್ತಿ ಬರಬೇಕಾದ್ರೆ ಯಾವ ಲಕ್ಷ್ಮೀ ಯಾಗ ಮಾಡಬೇಕೇ ಮಾಡ್ತೇನೆ ಅಂತಕ್ಕಂಥ ಒಂದು ಕ್ರಮ ಜಗತ್ತಿನಲ್ಲಿದೆಯಲ್ಲ. ಇದರಲ್ಲಿ ಯಾವುದು ಶ್ರೇಷ್ಠ ಅಂತನ್ನುವ ಸಂಶಯ ಬೇಕಾಗಿಲ್ಲ.
ಪರಮಾತ್ಮನನ್ನು ಪಡೆಯುವ ನಿವೃತ್ತಿ ಮಾರ್ಗದಲ್ಲಿ ನಾವು ಹೋದರೆ ಇದೆಲ್ಲೂ ತಾನಾಗೇ ಸಿಗ್ತಾರೆ. ಪರಮಾತ್ಮ ಸಂತುಷ್ಟನಾದ ಮೇಲೆ ಜಗತ್ತಿನ ನಮಗೆ ಸಿಗದೇ ಇರತಕ್ಕಂಥ ವಸ್ತು ಯಾವುದು? ಕಿಂ ಅಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಆಚಾರ್ಯ, ಹೆಂಡತಿ, ಮಕ್ಕಳು, ಸುಖ, ಸಂಸಾರ, ಮಕ್ಕಳು ತೊದಲುನುಡಿಗಳು, ಅವ್ರು ಆಡ್ತಕ್ಕಂತಹ ಆಟಗಳು, ಇದೆಲ್ಲ ಆನಂದ ಇದೆಯಲ್ಲ, ಇದನ್ನು ಬಿಟ್ಟು ದೇವರಿಂದ ಬೀಳಬೇಕು ಅಂತ ತಿಳ್ಕೊಂಡಂತಂದರೆ ಅದಕ್ಕೆ ಶಾಸ್ತ್ರ ಉತ್ತರ ಹೇಳ್ತಾರೆ, ದೇವರಿಂದ ಬೀಳು, ಅವನು ಸಿಗ್ತಾನೆ, ಇವು ಇನ್ನೂ ಹೆಚ್ಚು ಸಿಗ್ತಾರೆ. ಈಗ ನಿನ್ನ ಕರ್ಮಾನುಸಾರ ಅಷ್ಟೇ ಸಿಗ್ತದೆ. ಅವನನ್ನು ನಂಬಿದರೆ ಪರಮಾತ್ಮ ನಿಮಗೆ ಅನಾಸಕ್ತಿ ಬರಬಾರ್ದು ಅಂತ ತಿಳ್ಕೊಂಡಂತೇಳಿ ಸಂಸಾರಿಕ ಅನುಕೂಲಗಳನ್ನು ಪೂರ್ತಿಯಾಗಿ ಕೊಡ್ತಾನೆ. ಆದರೆ ಇದೇ ಬೇಕು ಅಂತ ತಿಳ್ಕೊಂಡಂತಂದರೆ ಸ್ವಲ್ಪ ಕೊಟ್ಟಾಗ ಮಾಡ್ತಾನೆ, ತಾನು ದೂರ ಹೋಗಿಬಿಡ್ತಾನೆ. ಈ ವಿಷಯ ಸುಖಗಳು ಹೋಗ್ತಾ ಮುಗೀತು. ಮನೆ ತೊಗೊಂಡಾಗ ಉತ್ಸಾಹ ಭಾಳ, ವಸ್ತು ಶಾಂತಿ, ಅವ್ರನ್ನ ಕರೆದು ಇವ್ರನ್ನ ಕರೆದು ಪಾರ್ಟಿ ಮಾಡಿದೆವು, ಬಣ್ಣ ಹಚ್ಚಿಸಿದೆವು, ಗಾರ್ಡನ್ ಪೇಡನ್. ಮುಂದೆ ಹೋದಂಥ ಸಮಸ್ಯೆಗಳು, ಆ ಮನೆ ಮೇಲೆ ಪ್ರೀತಿ ಹೋಯಿತು, ಇದ್ದೇ. ಆದರೆ ಭಗವಂತನ ಪ್ರೀತಿ ಆಗಲ್ಲ, ದಿನದಿನಕ್ಕೆ ಬೆಳೀತದೆ. ದಿನ ವಾಸ್ತು ಶಾಂತಿ ಮಾಡ್ತೀಯ, ದಿನ ಜನಂತರ ಊಟಕ್ಕೆ ಹಾಕ್ತೀಯ? ಇಲ್ಲ. ವಿಷಯ ಸುಖಗಳು ಆ ಕ್ಷಣದಲ್ಲಿ ಮಾತ್ರ. ಆದರೆ ಇದು ನಿರಂತರವಾಗಿರ್ತಕ್ಕಂಥ ಆನಂದ, ಇದನ್ನು ಪ್ರವೃತ್ತಿ ಧರ್ಮವನ್ನು ಅದರಲ್ಲಿ ಇರ್ತಕ್ಕಂಥದ್ದು ಕ್ಷಣಿಕತ್ವ ಇದೆ, ಅನಿತ್ಯತ್ವ ಇದೆ, ಅಹಂಕಾರ ಮಮಕಾರಗಳಿಗೆ ಅದು ಕಾರಣೀಭೂತವಾಗಿದೆ. ಇವತ್ತಿನ ದಿವಸ ನಾವು ಶಾಲೆ ಕಾಲೇಜಿಗೆ ಕಲಿಸ್ತೇವೆ ಮಕ್ಕಳನ್ನು, ಹೊಟ್ಟೆಗೆ ಬೇಕಲ್ಲ ನೌಕರಿ. ಆದರೆ ಮನೆಯಲ್ಲಿ ಧರ್ಮ ಶಿಕ್ಷಣ ಕೊಡೋದು ಬೇಡವೇ? ಈ ಧರ್ಮ ಶಿಕ್ಷಣ ಕೊನೆಯವರೆಗೂ ಸಿಗ್ತಕ್ಕಂಥ ಫಲ. ಈ ಶಿಕ್ಷಣ, ಆಧುನಿಕ ಶಿಕ್ಷಣ ನೌಕರಿ ಪೂರ್ತಿಗೆ ಮಾತ್ರ. ಮತ್ತೆ ಅಲ್ಲಿ ಸಮಸ್ಯೆಗಳು, ಮತ್ತೆ ಅನೇಕ ರೀತಿಯಾಗಿರ್ತಕ್ಕಂಥ ಪೀಡೆಗಳು ತಪ್ಪಿದ್ದಲ್ಲ. ಆದ್ದರಿಂದ ಪರಮಾತ್ಮ, ನೀನು ನಮ್ಮನ್ನು ಪ್ರವೃತ್ತಿ ಧರ್ಮದಲ್ಲಿ ಮಾತ್ರ, ಆ ಪ್ರವೃತ್ತಿ ಧರ್ಮದಿಂದ ದೂರಿಡು, ನಿವೃತ್ತಿ ಧರ್ಮದಲ್ಲಿ ಮಾತ್ರ ನಮ್ಮನ್ನು ಪರಿವರ್ತನನ್ನಾಗಿ ಮಾಡು. ವಿಷಮಮತಿ ಯತ್ರ ನೃಣಾಂ ತ್ವಂ ಅಹಮಿತಿ ಮಮ ತವೇತಿ ಚ ಯೋ ಅನ್ಯತ್ರ ವಿಷಮಧಿಯ ರಚಿತ ಸೈ ಯಶುದ್ಧ ಕ್ಷಯಿಷ್ಣು ಅಧರ್ಮ ಬಹುಲಶ್ಚ. ಪ್ರವೃತ್ತಿ ಧರ್ಮದಲ್ಲಿ ಸಾಂಸಾರಿಕ ಸುಖದ ಪ್ರವೃತ್ತಿ ವಿಷಯದಲ್ಲಿ ಮಾಡ್ತಕ್ಕಂಥ ಪ್ರವೃತ್ತಿ, ಅದಕ್ಕೋಸ್ಕರ ಮಾಡುವ ದಾನ, ಅದಕ್ಕೋಸ್ಕರ ಮಾಡ್ತಕ್ಕಂಥ ಯಜ್ಞಯಾಗಾದಿಗಳು, ಅಲ್ಲಿ ಭಗವಂತನನ್ನು ಪಡೆಯುವ ಇಚ್ಛೆ ಇಲ್ಲದೇ ಇದ್ದರೆ ಇವು ಅಹಂ, ನಾನೇ ಕರ್ತ ಅಂತ, ನಾನು ಇಷ್ಟು ಯಜ್ಞ ಮಾಡಿದ್ದೇನೆ, ಇಷ್ಟು ದಾನ ಮಾಡಿದ್ದೇನೆ, ಇಷ್ಟು ಜಪ ಮಾಡ್ತೇನೆ ಅಂತ ಅಹಂಕಾರ ತಂದು ಕೊಡ್ತವೆ. ಅದರ ಜೊತೆಯಲ್ಲಿ ಮಮತ್ವ, ನಂದು, ನಾನೇ ಭೋಗಿಸ್ಬೇಕು ಅಂತ ಹೇಳಿ ಅಶುದ್ಧವಾದ, ನಾಶ ಹೊಂದುವ, ಅಧರ್ಮ ಬಹುಲವಾದಂಥ ಮಾರ್ಗ ಪ್ರವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗ ಶಾಶ್ವತ, ನಿತ್ಯ. ಆದರೆ ಅದರ ಜೊತೆಗೆ ಈ ಸುಖವನ್ನು ತಂದು ಕೊಡ್ತಕ್ಕಂಥದ್ದು. ದೇವರನ್ನು ನೆನೆಸ್ತಕ್ಕಂಥವರಿಗೆ ಸುಖ ಏನು ಕಡಿಮೆ ಇರೋದಿಲ್ಲ. ದೇವರು ಎಲ್ಲ ಅನುಕೂಲತೆ ಮಾಡಿಕೊಡ್ತಾನೆ. ಆದರೆ ಆರಂಭದಲ್ಲಿ ಪರೀಕ್ಷೆ ಮಾಡ್ತಾನೆ, ಕಷ್ಟಪಡದೆ ಕೊಡೋದಿಲ್ಲ. ಪರಮಾತ್ಮ ಹೋಗಲಿ, ದೇವರು ಬೇಕಾಗಿಲ್ಲ, ಏನು ಗಳಿಸ್ತೇವೆ, ಆರಾಮಿರ್ತೇವೆ, ನಾನು ಮೋಕ್ಷ ಬೇಕಾಗಿಲ್ಲ ಅನ್ನುವಂತಿಲ್ಲ ಹೇಳ್ತಾ ಇದ್ದಾನೆ ಚಿತ್ರಕೇತು. ಪರಮಾತ್ಮನ 8ನೇ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಶ್ರುತಿ ಸ್ಮೃತಿಗಳು ಭಗವಂತನ ಆರ್ಡರ್, ಕಾನ್ಸ್ಟಿಟ್ಯೂಷನ್. ನಾನು ಕಾನ್ಸ್ಟಿಟ್ಯೂಷನ್ ಪರಿಪಾಲನೆ ಮಾಡೋದಿಲ್ಲ, ಆದರೆ ನಾನು ಯಾರಿಗೂ ತ್ರಾಸು ಕೊಡೋದಿಲ್ಲ. ಯಾರೂ ಇಲ್ಲದೆ ಇದ್ದಾಗ ರೆಡ್ ಸಿಗ್ನಲ್ ಇದ್ದರೂ ಹೋಗ್ತೇನೆ, ಯಾರಿಗೂ ಆಕ್ಸಿಡೆಂಟ್ ಮಾಡೋದಿಲ್ಲ ನಾನು ಅಂತಂದರೆ ಗೌರ್ಮೆಂಟ್ ಕೇಳ್ತದ. ಆದ್ದರಿಂದಾಗಿ ಶ್ರುತಿಗಳು, ಸ್ಮೃತಿಗಳು, ಮನುಸ್ಮೃತಿಗಳು, ಪುರಾಣ, ಭಾಗವತಗಳು ಹೇಳಿದ ಏನು ನಿಯಮಗಳಂತೇನಿವೆ, ಇದು ಭಗವಂತನ ಆಜ್ಞೆ. ನಾವ್ಯಾಕೆ ಪರಿಪಾಲನೆ ಮಾಡಬೇಕು? ನಾವೇ ಪರಿಪಾಲನೆ ಮಾಡಬೇಕು? ನಿನಗೆ ಈ ಶರೀರ ಕೊಟ್ಟವನಾರು? ನಿನಗೆ ಈ ಅವಯವಗಳನ್ನು ಕೊಟ್ಟವರಾರು? ಒಳಗಿರ್ತಕ್ಕಂಥ ರೀತಿಯಿಂದ ಎಲ್ಲ ಹಾರ್ಟನ್ನು ಬಿಟ್ಟು ನೀನು ಪಂಪ್ ಮಾಡ್ತಾ ಇದೆಯಾ? ನೀನು ಶ್ವಾಸ ತೆಗೆದುಕೊಂಡು ಶ್ವಾಸ ಬಿಡ್ತಕ್ಕಂಥ ರೀತಿಯಲ್ಲಿ ಆ ಲಂಗ್ಸ್ಗಳಿಗೆ ನೀನು ಪಂಪ್ ಮಾಡ್ತಾ ಇದ್ದೇನು? ಎಲ್ಲ ಕಡೆ ಆಕ್ಸಿಜನ್ ನೀನು ಇಟ್ಟಿದ್ದೇನು? ಭಗವಂತ ಕೊಟ್ಟದ್ದನ್ನು ಎಲ್ಲೋ ನಿನ್ನ ನಖಶಿಖಾಂತದ ಕಣಕಣದಲ್ಲಿಯೂ ಭಗವಂತನ ಉಪಕಾರ ಇದೆ. ಪರಮಾತ್ಮ ಹೇಳ್ತಾನೆ, ಇಷ್ಟು ಅನುಕೂಲ ಕೊಟ್ಟಿದ್ದೇನೆ, ನಾನು ಹೇಳಿದಂತೆ ಕೇಳಲಿಲ್ಲ, ನರಕ, ಅನೇಕ ದುಃಖಗಳು, ಅನೇಕ ಪೀಡೆಗಳು ತಯಾರ. ಆಫೀಸ್ ಕೊಟ್ಟಿರ್ತಕ್ಕಂತಹ ಆಫೀಸು ಸ್ಪೆಷಲ್ ನನಗೊಂದು ಏರ್ ಕಂಡೀಷನ್ ರೂಮ್ ಕೊಡ್ತದೆ, ಕಾರ್ ಕೊಡ್ತದೆ,
ಕ್ವಾರ್ಟರ್ಸ್ ಕೊಡ್ತದೆ. ಆನಂತರ ಪಿ ಎಗಳನ್ನು ನನ್ನ ರೀತಿಯಾಗಿರ್ತಕ್ಕಂಥ ಪಿ ಎಗಳನ್ನು ಕೊಡ್ತದೆ, ಪರ್ಸನಲ್ ಸೆಕ್ರೆಟರಿ ಕೊಡ್ತದೆ. ಆನಂತರ ನಮಗೆ ನನಗೆ ಕ್ಲಾರ್ಕ್ಗಳನ್ನು ಕೊಡ್ತದೆ. ಆದರೂ ಸಹ ನಾವು ಅದನ್ನು ನನ್ನ ಕಾರನ್ನು ಹೆಂಡತಿ ಮಕ್ಕಳನ್ನು ತಿರುಗಾಡಿಸ್ಲಿಕ್ಕೆ ಆಫೀಸ್ನಲ್ಲಿ ಏರ್ ಕಂಡೀಷನ್ ಹಾಕ್ಕೊಂಡು ಮಲ್ಕೊಳ್ಳಿಕ್ಕೆ ಉಪಯೋಗಿಸಿದರೆ ಗೆಟ್ ಔಟ್ ಅಂತ ಅಂತಾರೆ ಆಫೀಸ್ನಲ್ಲಿ. ಹಾಗೆ ಪರಮಾತ್ಮನು ಕೂಡ ತಾನು ಕೊಟ್ಟಿರ್ತಕ್ಕಂಥ ಅನುಕೂಲತೆಗಳಿಗೆ ನಮಗೆ ಕರ್ತವ್ಯ ನಿರ್ವಹಿಸಿದ್ದಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ನಿನಗೇನು ಪರಮಾತ್ಮ ನಿಯಮಿಸಿದ್ದಾನೆ ಪರಿಪಾಲನೆ ಮಾಡು. ಇದು ಭಗವಂತನಾಜ್ಞೆ. ಮೇಲು ಕೀಳುಗಳಿಗೇನು ಸಂಬಂಧ ಇಲ್ಲ. ನಿನ್ನ ಗುಣ, ನೀನು ಮಾಡುವ ಸಾಧನೆ ಮೇಲಿಂದ ನಿನ್ನ ಶ್ರೇಷ್ಠತೆ ನಿರ್ಣೀತವಾಗ್ತದೆ. ಕಕ್ಷಮೋ ನಿಜಪರಯೋಕ್ಯಾನರ್ಥ ಸ್ವಪರದ್ರೋಹ ಧರ್ಮೇಣ ಸ್ವದ್ರೋಹ ತವ ಕೋಪ ಪರಸಂಪೀಡ್ಯ ಚ ತಥಾ ಧರ್ಮ. ನಿನ್ನ ನಿಯಮಗಳನ್ನು ಮೀರುವುದು ಮಹಾ ಅಧರ್ಮ. ಆದ್ದರಿಂದ ನಾವು ಧರ್ಮಗಳನ್ನು ಪರಿಪಾಲನೆ ಮಾಡದೇ ಇದ್ದರೆ ನಮ್ಮ ಕಣ್ಣಿನಿಂದ ಭಗವಂತನ ಮೂರ್ತಿ ನೋಡು ಅಂಥೇಳಿ ಸೂರ್ಯಚಂದ್ರ ದೃಷ್ಟಿ ಕೊಟ್ಟಿದ್ದಾರೆ. ಸಿನಿಮಾ ನೋಡಿದರೆ ಭಾಳ ಸಿಟ್ಟು ಬರ್ತದೆ, ಅವರಿಗೆ ತ್ರಾಸಾಗ್ತದೆ, ತ್ರಾಸಾಗಿ ಶಾಪ ಕೊಡ್ತಾರೆ. ನಾಲಿಗೆ ಪರಮಾತ್ಮನ ಪ್ರಸಾದ ಸ್ವೀಕಾರ ಮಾಡು, ಭಗವಂತನ ಗುಣಗಾನ ಮಾಡುವಂಥೇಳಿ ಪರಮಾತ್ಮ ಕೊಟ್ಟಿದ್ದಾನೆ. ಅದು ಬಿಟ್ಟು ಅಭಕ್ಷಭಕ್ಷಣ, ಇನ್ನೊಬ್ಬರು ನಿಂದೆ ಮಾಡಿದರೆ ಅಲ್ಲಿರ್ತಕ್ಕಂಥ ಆ ಜಿವ್ವಿಯಲ್ಲಿರ್ತಕ್ಕಂಥ ವರುಣನಿಗೆ ಭಾಳ ಸಿಟ್ಟು ಬರ್ತದೆ, ಭಾಳ ಸಿಟ್ಟು ಬರ್ತದೆ, ಶಾಪ ಕೊಡ್ತಾನೆ. ಪ್ರತಿ ಕ್ಷಣದಲ್ಲಿಯೂ ಪರಮಾತ್ಮನ ನಿಯಮವನ್ನು ಪರಿಪಾಲನೆ ಮಾಡಿದವರು ಇಷ್ಟೆಲ್ಲ ತತ್ವಾಭಿಮಾನ ದೇವತೆಗಳ ಶಾಪವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಅರ್ಥ ಮಾಡಿಕೊಳ್ಳಿ. ನನಗೆ ದೇವ್ರ ಪೂಜೆ ಸೇರೋದಿಲ್ಲ, ಸಂಧ್ಯಾ ವಂದನೆ ಸೇರೋದಿಲ್ಲ, ನನಗೆ ವ್ರತಗಳು ಚಾತುರ್ಮಾಸ ವ್ರತ ನಂಗೆ ಸೇರೋದಿಲ್ಲ, ದೇವರ ಪೂಜೆ ತೀರ್ಥ ತೆಗೆದುಕೊಳ್ಳೋದು ನಂಗೆ ಸೇರೋದಿಲ್ಲ, ನನಗೆ ಪವಿತ್ರ ನೈವೇದ್ಯ ಮಾಡೋದು ನಂಗೆ ಸೇರೋದಿಲ್ಲ. ಪ್ರತಿ ಕ್ಷಣದಲ್ಲಿ ದೇವತೆಗಳ ಶಾಪ ತೆಗೆದುಕೋ. ಎಲ್ಲವೂ ಇದು ದುಃಖಪಡು. ಇಷ್ಟೇ. ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಪರಮಾತ್ಮ ಆ ರೀತಿಯಾಗಿರ್ತಕ್ಕಂಥ ಬುದ್ಧಿ ಕಲಿಸಲಿಕ್ಕೆ ನೀನು ಶಿಕ್ಷೆ ಕೊಡ್ತೀರಿ. ಆದ್ದರಿಂದಾಗಿ ನಿನ್ನ ನಿಯಮಗಳನ್ನು, ನೀನು ಮಾಡಿದ ನಿಯಮಗಳನ್ನು ಉಲ್ಲಂಘನೆ ಮಾಡುವ ಧೈರ್ಯ ನಮಗಾಗೋದಿಲ್ಲ. ಅದನ್ನು ಮಾಡ್ತಕ್ಕಂಥವರು ಕೂಡ ಅತ್ಯಂತ ಅಯೋಗ್ಯರಾಗಿರ್ತಕ್ಕಂಥ. ಹಾಗಾದರೆ ಏನು ಮಾಡಂತಿ ಪರಮಾತ್ಮ, ಏನು ಮಾಡಂತಿ ಅಂತ ಅನ್ನೋದನ್ನು ಆ ಕಾಲದಲ್ಲಿ ಪರಮಾತ್ಮ ಚಿತ್ರಕೇತುವಿನಲ್ಲಿದ್ದು ಉಪದೇಶ ಮಾಡ್ತಾನೆ. ನ ಹಿ ವ್ಯಭಚರಿತಿ ತವೇಕ್ಷಾ ಯಥಾ ಹಿ ಅಭೀತೋ ಭಾಗವತ ಧರ್ಮ. ಭಾಗವತ ಕೇಳಿ ಭಾಗವತದಲ್ಲಿ ಹೇಳಿದ ಧರ್ಮಗಳನ್ನು ಆಚರಣೆ ಮಾಡಿ. ಇದನ್ನು ಮಾಡ್ತಾಯಿದ್ದರೆ ನಮ್ಮ ಕಡೆಯಿಂದ ತಪ್ಪಾಗೋದಿಲ್ಲ. ಭಾಗವತ ಧರ್ಮಗಳನ್ನು ಆಚರಣೆ ಮಾಡ್ತಾಯಿದ್ದರೆ ದೇವರು, ಮಹಾಲಕ್ಷ್ಮೀ ದೇವಿ, ವಾಯುದೇವರು, ನಮ್ಮ ತತ್ವಾಭಿಮಾನ ದೇವತೆಗಳು ಪ್ರತಿ ಕ್ಷಣ ನಮಗೆ ಆಶೀರ್ವಾದ ಮಾಡ್ತಾರೆ. ಸುಖ ಸಿಗಲಿ, ಜ್ಞಾನ ಸಿಗಲಿ, ಭಕ್ತಿ ಸಿಗಲಿ, ದೇವರ ಅನುಗ್ರಹ ಆಗಲಿ ಅಂತ ತಿಳ್ಕೊಂಡಂತೇಳಿ ಆಶೀರ್ವಾದ ಮಾಡ್ತಾ ಇರ್ತಾರೆ. ಇದೇ ಭಗವಂತನ ಮಹಿಮೆಯಿಂದ ಕೂಡಿರ್ತಕ್ಕಂತಹ ಶ್ರೇಷ್ಠ ಗ್ರಂಥ. ಇದೇ ಲೌಕಿಕ ಫಲವನ್ನು ಕೊಡ್ತದೆ, ಪಾರಲೌಕಿಕ ಫಲಗಳನ್ನು ಕೂಡ ಕೊಡ್ತದೆ. ಸ್ಥಾವರ ಜಂಗಮ ಸಕಲ ಜಗತ್ತಿನಲ್ಲಿ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಕೊಟ್ಟು ಅನುಕೂಲ ಮಾಡಿಕೊಡ್ತಾರೆ. ಏನು ಸ್ಥಾವರ ಜಂಗಮಗಳಿಗೆ, ಸ್ಥಾವರಗಳಿಗೆ ಜ್ಞಾನ ಹೌದು. ಅಲ್ಲಿರ್ತಕ್ಕಂಥ ಜೀವ, ಆ ಜೀವವನ್ನು ಉದ್ಧಾರ ಮಾಡಬೇಕಾಗಿದೆ. ಪರಮಾತ್ಮ ಅವುಗಳನ್ನು ಉದ್ಧರಿಸ್ತಾನೆ. ಆಚಾರ್ಯರ ಪ್ರಕಾರ ಕಲ್ಲು ಮಣ್ಣುಗಳಿಗೂ ಜೀವ ಇದೆ. ಯಾಕೆ? ಅಲ್ಲಿ ಜೀವ ಆಶ್ರಿತನಾಗಿದ್ದಾನೆ. ಕಲ್ಲಿನ ಮಟ್ಟ ಅಪರಾಧ ಕ್ರಮದಿಂದ ಅಲ್ಲಿಗೂ ಕೂಡ ಪರಮಾತ್ಮ ಆ ಜೀವನಿಗೆ ಪ್ರೇರಣೆಯನ್ನು ಕೊಡ್ತಾ ಇರ್ತಾನೆ. ಅಭಿವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ, ಆದರೆ ಭಗವಂತನ ಪ್ರೇರಣೆ ಆ ರೀತಿಯಾಗಿ ಅವನಿಗೆ ಸುಖ ಸಮೃದ್ಧಿ ಇತ್ಯಾದಿಗಳು ಅವನಿಗೆ ಸಿಗ್ತಾರೆ ಅಂತ ಕೊಂಡಂದಿದ್ದಾರೆ. ಅಷ್ಟೇ ಅಲ್ಲ, ಭಾಗವತದಲ್ಲಿ ಉಪವಾಸ ಬೀಳು ಅಂತ ಹೇಳೋದಿಲ್ಲ, ಮಕ್ಕಳನ್ನ ಆಡಿಸ್ಬೇಡ ಅಂತ ಅನ್ನೋದಿಲ್ಲ. ಭಾಗವತ ಹೆಂಡತಿ ಮಕ್ಕಳಿಗೆ ದೀಪಾವಳಿ ಸೀರೆ ಇತ್ಯಾದಿಗಳನ್ನು ತಂದುಕೊಡ್ಬೇಡ ಅಂತ ಹೇಳೋದಿಲ್ಲ. ಆದರೆ ಇದೆಲ್ಲವೂ ಅಲ್ಲಿದ್ದ ಭಗವಂತನ ಪೂಜೆ ಅಂತ ಮಾಡೋದಕ್ಕೆ ಬೇಡ ಅಂತ ಅನ್ನೋದಿಲ್ಲ. ಅನುಸಂಧಾನವನ್ನು ತಿಳಿದುಕೋ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಆ ಅನುಸಂಧಾನಕ್ಕೆ ಲಕ್ಷ್ಯ ಕೊಡುವಂತ ತಿಳ್ಕೊಂಡಂತ ಹೇಳ್ತಾರೆ. ಸರಿ, ಇಂಥ ಭಗವಂತನ ಅನುಗ್ರಹ ಪಡೆಯೋದು ಹೇಗೆ? ಚಿತ್ರಕೇತು ಹೇಳ್ತಾನೆ, ಬಹಳ ಸುಲಭ, ಬಹಳ ಸುಲಭ. ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ. ನಹಿ ಭಗವನ್ ಅಘಟಿತಂ ಇದಂ ಭಗವದ್ ದರ್ಶನಾತ್ ನೃಣಾಂ ಅಖಿಲ ಪಾಪಕ್ಷಯ. ಪರಮಾತ್ಮ ಅನೇಕ ಜನ್ಮಗಳಿಂದ, ಕೋಟ್ಯಾವಧಿ ಜನ್ಮಗಳಿಂದ ಪಾಪ ಮಾಡ್ಕೊಂಡು ಬಂದಿರ್ತೇವೆ.
ಪಾಪದ ಸಂಪೂರ್ಣವಾದ ಗುಡ್ಡ ತಯಾರಾಗಿರ್ತದೆ. ನಿನ್ನ ದರ್ಶನವಾದ ಕ್ಷಣ ಎಲ್ಲ ಹೊರಟೋಗ್ತದೆ. ಹಾಗಾದ್ರೆ ಅಪರೋಕ್ಷ ಜ್ಞಾನದವರೆಗೂ ದಾರಿ ಕಾಯಬೇಕೇ ಇಲ್ಲ. ಕೃಷ್ಣ ಅಂತ ತಿಳ್ಕೊಂಡಂತೇಳಿ ನಾಮಸ್ಮರಣೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಕೃಷ್ಣನ ರೂಪ ತೆಗೆದುಕೊಂಡು ಬನ್ನಿ. ಆ ಕೃಷ್ಣನ ರೂಪವನ್ನು ಕಾಣಿ, ಪಾಪ ಹೊರಟಿ. ರಾಮ ಅಂತ ತಿಳ್ಕೊಂಡಂತನ್ರಿ, ಇದು ನಾಮೋಚ್ಚಾರಣೆ ಆಯಿತು. ಆನಂತರ ರಾಮನ ಮೂರ್ತಿ ಸ್ಮರಣೆಗೆ ಬರಲಿ, ಅವನನ್ನು ಕಂಡುಕೊಂಡು ಆನಂದ ಪಡಿ, ಪಾಪಗಳು ಹೋಯಿತು, ದುಃಖಗಳು ಹೋಯಿತು. ಈ ರೀತಿಯಾದ ವಾಸನಾಮಯ ರೂಪವಾದ ಅಥವಾ ಪ್ರತಿಮೆ ನಿಮ್ಮ ಮನೆಯಲ್ಲಿ ದೇವರ ಫೋಟೋ ಇಟ್ಕೊಂಡು ನೋಡ್ತಾ ಇರಿ. ನಿಮ್ಮ ಪ್ರತಿಮೆಗಳನ್ನು ನೋಡಿ ಅಲ್ಲಿರ್ತಕ್ಕಂಥ ಭಗವಂತನ ಕಾಣ್ತಾ ಇದ್ದು ಆ ಭಗವಂತನ ನೋಡಿ ಅವನ ಸ್ತೋತ್ರ ರೂಪವಾಗಿರ್ತಕ್ಕಂಥ ಅವನ ನಾಮಗಳನ್ನು ಉಚ್ಚಾರಣೆ ಮಾಡ್ತಾ ಇದ್ದರೆ, ಅವನ ನಾಮಗ್ರಹಣ ಮಾಡ್ತಾ ಇದ್ದರೆ, ಅವನ ನಾಮಗಳನ್ನು ಉಚ್ಚಾರಣೆ ಹೇಳ್ತಾ ಇದ್ದರೆ, ಕೃಷ್ಣ, ರಾಮ, ಗೋವಿಂದ, ಹರೇ ಕೃಷ್ಣ, ವಾಸುದೇವ, ನಾರಾಯಣ ಅಂತೇಳಿ ಈ ರೀತಿಯಾಗಿ ನಾವು ಹೇಳ್ತಾ ಇದ್ದರೆ ಎಲ್ಲ ಪಾಪ ಹೊರಟೋಯ್ತು. ಎಂಥ ಪಾಪಿಗಳಾಗಿದ್ದರೂ ಪರಮಾತ್ಮ ಉದ್ಧಾರ ಮಾಡ್ತಾನೆ. ಒಬ್ಬ ಸಾಮಾನ್ಯ ಅಂತ್ಯಜ ವ್ಯಕ್ತಿಯೂ ಕೂಡ ಪಶುಗಳನ್ನು ಚರ್ಮ ತೆಗೆದು ಸುಲಿದು ಮಾಂಸ ತಿಂದು ಚರ್ಮ ಮಾರಿ ಉಪಜೀವಿಸ್ತಕ್ಕಂಥ ವ್ಯಕ್ತಿಯೂ ಕೂಡ ನಿನ್ನ ನಾಮಗ್ರಹಣದಿಂದ, ನಿನ್ನ ನಾಮಸ್ಮರಣದಿಂದ ಉದ್ಧತನಾಗ್ತಾನೆ. ಇದೇ ಭಾಗವತದಲ್ಲಿ ಹೇಳ್ತಾರೆ, ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕತಾ ಆಭೀರ ಕಂಕ ಯವನಾಕ್ಷಕಾದಯ ಎನ್ನೀಚ ಪಾಪ ಯದಪಾಶ್ರಯಾಶ್ರಯಾತ್ ಶುಂಧಂತೆ ತಸ್ಮೈ ಪ್ರಭವಿಷ್ಣವೇ ನಮಃ. ಬೇಡರವರು, ಕಾಡಿನಲ್ಲಿರತಕ್ಕಂಥ ಬೇಡರು, ಇನ್ನೊಬ್ಬರನ್ನು ಸುಲಿದು ಅವರನ್ನು ತಮ್ಮ ಸಂಪತ್ತಿಯನ್ನು ತೆಗೆದುಕೊಂಡು ದೋಚತಕ್ಕಂಥವರು, ಕಳ್ಳತನವೇ ತಮ್ಮ ಉದ್ದೇಶವನ್ನಾಗಿಟ್ಟಿರ್ತಕ್ಕಂಥವರು, ವಿಚಿತ್ರವಾದ ವಿಧರ್ಮದ ಲಗ್ನಗಳಿಂದ ಹುಟ್ಟಿರ್ತಕ್ಕಂಥವರು, ಆನಂತರ ಕಾಡಿನಲ್ಲಿ ಇದ್ದು ಪಶುಪಾಲನೆಗಳನ್ನು ಪಶುಕಳ್ಳತನ ಮಾಡಿ ಅದು ಮಾಡಿಕೊಂಡು ಏನಾದರೂ ಮಾಡಿಕೊಂಡು ಉಪಜೀವನ ಮಾಡ್ತಕ್ಕಂಥವರು, ಮೋಸ ಮಾಡ್ತಕ್ಕಂಥವರು, ಯವನರು, ಚೈನೀಸ್, ಅಫ್ಘಾನಿಸ್ತಾನ್ ಇತ್ಯಾದಿ ದೇಶದಿಂದ ಆಕ್ರಮಣ ಮಾಡ್ತಕ್ಕಂಥ ಅವರು ಕೂಡ, ಶಕಾದಯ ದೇಶದ್ರೋಹಿಗಳು, ಏನೇ ಪಾಪಿಗಳಿರಲಿ, ಯದಪಾಶ್ರಯಾಶ್ರಯ ಸದ್ಬುದ್ಧಿ ಬಂದು ಕೃಷ್ಣ ತಪ್ಪಾಯ್ತಪ್ಪ, ನಾರಾಯಣ ತಪ್ಪಾಯಿತು, ಇನ್ನು ಮೇಲೆ ನನಗೆ ಒಳ್ಳೆ ಕೆಲಸ ಮಾಡಿಸು ಅಂತ ತಿಳ್ಕೊಂಡು ಅಂತ ಹೇಳಿದರೆ ಭಗವಂತ ಎಷ್ಟು ಕರುಣಾ ಸಮುದ್ರ. ಎಲ್ಲ ಮೊದಲಿಂದೆಲ್ಲ ನಾನು ಪೂರ್ತಿ ತೆಗೆದುಹಾಕ್ಬಿಟ್ಟಿದ್ದೀನಿ, ವಾಶ್ ಔಟ್, ನನ್ನನ್ನು ಭಕ್ತಿ ಮಾಡು, ಉದ್ಧಾರ ಮಾಡ್ತೇನೆ ಅಂತ ಹೇಳ್ಕೊಂಡು. ಎಂಥ ಅದ್ಭುತ ಅಲ್ಲ. ಅದಕ್ಕೋಸ್ಕರ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳ್ತಾರೆ, ನಾಮ್ನೋತಿ ಯಾವತಿ ಶಕ್ತಿ. ಪರಮಾತ್ಮನ ನಾಮಗಳನ್ನು ಉಚ್ಚಾರಿಸಿ ಆ ಪರಮಾತ್ಮನ ಆ ನಾಮದಿಂದ ಆ ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ಸ್ಮರಣೆಗೆ ನಾಮಸ್ಮರಣೆ. ಕೃಷ್ಣ, ರಾಮ, ಗೋವಿಂದ ಅಂತ ಅನ್ನೋದು ನಾಮ ಉಚ್ಚಾರಣೆ. ಉಚ್ಚಾರಣೆ ಜೊತೆಯಲ್ಲಿ ಕೃಷ್ಣ ಅವನ ರೂಪ, ರಾಮನ ರೂಪ, ಆ ಭಗವಂತನ ರೂಪ, ಕೃಷ್ಣನ ರೂಪ, ವರಾಹನ ರೂಪ, ನರಸಿಂಹನ ರೂಪ ಕಣ್ಣಿಗೆ ಬಂತು, ಅದು ನಾಮಸ್ಮರಣೆ. ಈ ನಾಮಸ್ಮರಣೆ ಮಾಡಿದರೆ ಎಷ್ಟು ಪಾಪಗಳು ಹೋಗ್ತೇವಲ್ಲ, ಅಷ್ಟು ಪಾಪಗಳನ್ನು ಮಹಾಪಾತಕಿಯೂ ಅಷ್ಟು ಪಾಪ ಮಾಡಲಿಕ್ಕೆ ಆಗೋದಿಲ್ಲ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಪರಮಾತ್ಮ ಹೇಳ್ತಾನೆ, ನಾಮ್ನೋಸ್ತಿ ಯಾವತಿ ಶಕ್ತಿ. ನಾಮ್ನೋಸ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನ. ಅಷ್ಟು ಪಾಪ ಮಾಡಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ಹೇಳ್ತಾನೆ, ಯದೀಯ ನಾಮ ಸ್ಮರತಾಂ ಜನಾನಾಂ. ಯಮಧರ್ಮರಾಜ ಪಾಪಿಗಳಿಗೆ ಭೀಕರ ರೂಪ ತೋರಿಸ್ತಾನೆ. ಅವನನ್ನು ನೋಡಿ ಈ ಮನುಷ್ಯನ ಉರ್ಚಿ ಹೋಗ್ಬೇಕು. ಯಮನನ್ನು ನೋಡಿದ ಕ್ಷಣಕ್ಕೇನೆ ಪೂರ್ವಾಷಾಢ, ಉತ್ತರಾಷಾಢ ಎಲ್ಲ ವಿಸರ್ಜನೆಗಳಾಗ್ತವೆ. ಅಷ್ಟು ಭೀಕರ ಅವನು. ಪರಮಾತ್ಮ ನಾಮ ತೆಗೆದುಕೊಂಡವರಿಗೆ ಅತ್ಯಂತ ಸುಂದರ ರೂಪದಿಂದ ಅವಳು ಒಳ್ಳೇದು ಮಾಡ್ತಾ ಇದ್ದೀರಿ, ನಿಮಗೆ ಸ್ವರ್ಗ ಕೊಡ್ತೇನೆ ಬನ್ನಿ ಅಂತ ತಿಳ್ಕೊಂಡು ಅಂತೇಳಿ ನಾಮ್ನೋಸ್ತಿ ಯಾವತ್ತೇ ಇದು ಯದೀಯ ನಾಮ ಸ್ಮರತಾಂ ಜನಾನಾಂ ಬಿಭೇತಿ ಅಸಹ್ಯೋಪಿ ದಂಡಪಾಣಿ. ಭೀಕರ ರೂಪ ತನ್ನ ದೂತರನ್ನು ಮಾತ್ರ ಕಳಿಸೋದಿಲ್ಲ ಯಮಧರ್ಮರಾಜ, ತಾನೂ ಭೀಕರ ರೂಪದಿಂದ ಬರೋದಿಲ್ಲ. ದೇವರ ಹೆಸರು ತೆಗೆದುಕೊಂಡಿದ್ದಾರಪ್ಪ, ನಮಗಿರಾಕೆ ಎಲ್ಲ ಅಂತ ತಿಳ್ಕೊಂಡು ಅಂತೇಳಿ. ನಾರಾಯಣೀತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ. ಶಾಸ್ತ್ರಕ್ಕೆ ಹೇಳ್ತಾರೆ,
ನಾರಾಯಣ ಗೋವಿಂದ ಅಂತ ಶಬ್ದಗಳಿವೆ, ನೀವು ನಿರ್ಮಾಣ ಮಾಡಿಲ್ಲ, ಹಿರಿಯರು ಹೇಳ್ತಾ ಬಂದಿದ್ದಾರೆ. ವಿಶ್ವಂ ವಿಷ್ಣು ಷಟ್ಕಾರೋ ಭೂತಭವ್ಯವತ್ ಪ್ರಭು, ಅವು ಇವೆ. ಆ ನಂತರ ಮಾತನಾಡೋ ಶಕ್ತಿ ದೇವರು ಕೊಟ್ಟಿದ್ದಾನೆ, ಮೂಕನನ್ನಾಗಿ ಮಾಡಿಲ್ಲ. ವಾಗಸ್ತಿ ವಶವರ್ತಿನಿ, ಮಾತನಾಡಲಿಕ್ಕೆ ಬರ್ತಾ ಇದೆ. ಆದರೂ ಕೂಡ ಮನುಷ್ಯರು ಘೋರ ನರಕದಲ್ಲಿ ಬೀಳ್ತಾರಲ್ಲ, ದೇವರ ಹೆಸರು ತೆಗೆದುಕೊಳ್ಳದೆ, ಅಂಥವ್ರಿಗೆ ಏನು ಅನ್ಬೇಕು? ಇದೇ ಅದ್ಭುತ ಅಂತಕೊಂಡಿದ್ದಾರೆ ಪರಮಾತ್ಮ. ನಿನ್ನ ನಾಮೋಚ್ಚಾರಣೆ, ನಿಮ್ಮ ನಾಮದ ಸ್ಮರಣೆ, ನಿನ್ನ ಸ್ಮರಣೆ ರೂಪದ ನಿನ್ನ ಆ ರೂಪದಲ್ಲಿರ್ತಕ್ಕಂಥ ದರ್ಶನ ಕೊಡು. ಇದರಿಂದ ನಾವು ನಿಶ್ಚಿತವಾಗಿ ಉದ್ಧತರಾಗ್ತೇವೆ. ಹಾಗೆ ಇವತ್ತಿಗೆ ಮೋಕ್ಷಕ್ಕೆ ಹೋಗ್ತೇವೆ ಅಲ್ಲ, ನಮ್ಮ ಪಾಪ ಹೊರಟೋಗ್ತದೆ, ದುಃಖಗಳು ಕಡಿಮೆ ಆಗ್ತದೆ, ಭಗವತ್ ಶಾಸ್ತ್ರ ಶ್ರವಣ ಕೇಳಲಿಕ್ಕೆ ಅನುಕೂಲತೆ ಸಿಗ್ತದೆ, ಯೋಗ್ಯತೆ ಬರ್ತದೆ. ಮತ್ತು ಪುನಃ ಪರಮಾತ್ಮ ಜ್ಞಾನಿಗಳ ಹತ್ರ ನಮ್ಮನ್ನು ಕಳಿಸ್ಕೊಡ್ತಾನೆ, ಇಲ್ಲ ಗುರುಗಳನ್ನೇ ನಮ್ಮ ಹತ್ರ ಕಳಿಸ್ಕೊಡ್ತಾನೆ, ಅವ್ರ ಕಡೆಯಿಂದ ಜ್ಞಾನೋಪದೇಶ ಮಾಡಿಸ್ತಾನೆ, ಸಾಧನೆ ಮಾಡಿಸಿ ಮೋಕ್ಷ ಕೊಡ್ತಾನೆ. ಯಾಕೆ ಪರಮಾತ್ಮನನ್ನು ಕಾಣಬೇಕು, ಯಾಕೆ ಅಪರೋಕ್ಷ ಜ್ಞಾನ ಪಡಿಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾನೆ. ಚಿತ್ರಕೇತು ಸ್ತೋತ್ರ ಮಾಡ್ತಾ ಇದ್ದಾನೆ. ಅಥ ಭಗವನ್ ವಯಂ ಅಧುನಾ ತ್ವದವಲೋಕ ಪರಿಮೃಷ್ಟಾಶಯಮಲ ಸುರಋಷಿಣ ಯದುದಿತಂ ತಾವಕೇನ ಕಥಂ ಅನ್ಯತಾ ಭವತಿ. ನನಗೆ ನಾರದರು ತಾವಾಗೇ ಬಂದು ಪುತ್ರ ಶೋಕದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ವರ್ಣನೆಯನ್ನು ಮಾಡಿ, ನಿನ್ನ ಸ್ತೋತ್ರದಿಂದ ನಿನ್ನನ್ನು ಆ ಶಬ್ದ ರೂಪದಿಂದ ದರ್ಶನ ಮಾಡಲಿಕ್ಕೆ ಹಚ್ಚಿಸಿ, ಆ ರೀತಿಯಾದಂಥ ಉಪಾಸನೆ ಮಾಡುವಂತ ಹೇಳಿ ಮಾರ್ಗದರ್ಶನ ಮಾಡಿದ್ರಲ್ಲ. ಈಗ ನಿನ್ನ ದರ್ಶನದಿಂದ ಲೋಭ ಮೋಹ ಕ್ರೋಧ ಮದ ಮತ್ಸರ ಎಲ್ಲ ಹೊರಟೋಯ್ತು. ನನ್ನ ಹಿಂದಿನ ಎಲ್ಲ ಪಾಪಗಳು ಹೊರಟೋಯ್ತು, ಎಲ್ಲ ಅಭಿಲಾಷೆಗಳು ಹೊರಟೋಯ್ತು. ನೀನೇ ಬೇಕಾಗಿದ್ದೆ. ನಿನ್ನ ದರ್ಶನದಿಂದ ಸಕಲ ಪಾಪಗಳು ಹೊರಟೋಗಿ ಹಿಂದಿನದು ಯಾವುದು ಬಾಕಿ, ಮುಂದೆ ಬರುವ ಪಾಪಗಳ ಲೇಪವೂ ಆಗೋದಿಲ್ಲ. ಕೇವಲ ನಿನ್ನ ಸ್ಮರಣೆ, ನಿನ್ನ ಪ್ರಾಪ್ತಿ, ಇಷ್ಟು ನಿನ್ನ ದರ್ಶನದ ಫಲ ಇದೆ. ಅದಕ್ಕೋಸ್ಕರ ನಿನ್ನನ್ನು ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. ಭಗವಂತ, ನಿನ್ನ ಸ್ತೋತ್ರ ಹೇಗೆ, ನಾವು ಮಾಡೋ ಸ್ತೋತ್ರ ಹೇಗಿದೆ ಅಂತಂದರೆ, ಸೂರ್ಯನ ಎದುರಿನಲ್ಲಿ ಮಿಂಚಿನ ಹುಳ, ರಾತ್ರಿ ಕಾಣೋದು ಮಿಣಿ ಮಿಂಚ್ತಿರ್ತದೆ. ನಾನು ಪ್ರಕಾಶ ಕೊಡ್ತೀನಿ ನೋಡು ಅಂತಿಕೊಂಡಂತಾಗಿದೆ. ಯಾವ ಶಬ್ದದಿಂದ ನಿನ್ನನ್ನು ವರ್ಣಿಸ್ಲಿಕ್ಕೆ ಆಗ್ತಾ ಹೇಳಿ ಪರಮಾತ್ಮ? ನೀನು ನಾರಾಯಣಾದಿ ಪಂಚರೂಪಿಯಾಗಿದ್ದೆ, ಮತ್ಸ್ಯಕೂರ್ಮಾದಿ ವಿಶ್ವತೈಜಸಾದಿ ಅಷ್ಟರೂಪದಿಂದ ಇದ್ದೆ, ಮತ್ಸ್ಯಾದಿ ಮತ್ಸ್ಯಕೂರ್ಮಾದಿ ದಶರೂಪದಿಂದ ಇದ್ದೆ, ಅಜ ಆನಂದಾದಿ 101 ರೂಪದಿಂದ ಇದ್ದೆ, ವಿಶ್ವಂ ವಿಷ್ಣು ಷಟ್ಕಾರಾದಿ 1000 ರೂಪದಿಂದ ಇದ್ದೆ, ಪರ ಇತ್ಯಾದಿ ಬಹುರೂಪದಿಂದ ಇದ್ದೆ, ಅಜಿತ ಅನಂತ ರೂಪದಿಂದ ಇದ್ದೆ. ನಿನ್ನ ರೂಪಗಳನ್ನು ನಮ್ಮ ಸ್ತೋತ್ರದಿಂದ ನಿನ್ನನ್ನು ಪೂರ್ತಿ ವರ್ಣನೆ ಮಾಡಲಿಕ್ಕೆ ಆಗ್ತದೆಯೇ? ಸರ್ವಥಾ ಇಲ್ಲ. ನಾವು ಮಾಡುವ ಸ್ತೋತ್ರ, ನಾನು ಆಗಲೇ ಹೇಳಿದ್ನಲ್ಲ, ಪರಮಾತ್ಮನನ್ನು ನಾವು ಇಷ್ಟೆಲ್ಲ ಸ್ತೋತ್ರ ಮಾಡ್ತೇವೆ, ಇಷ್ಟೆಲ್ಲ ಹೊಗಳಿ ಭಗವಂತನನ್ನು ತಿಳ್ಕೊಳ್ಬೇಡಿ. ಪರಮಾತ್ಮನಿಗೆ ಅಕಾರ ಬರ್ತದೆ, ಅಂತಿಕೊಂಡು ಬರೀಲಿಕ್ಕೆ ಬರ್ತದೆ ಅಂತಿಕೊಂಡು ಹೇಳಿದಾಗ ಅಷ್ಟೇ. ಆದರೂ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಅಂದದ್ರಿಂದ ಪರಮಾತ್ಮ ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಈ ಜ್ಞಾನದಿಂದ ನಾವು ವಂಚಿತರಾಗಿದ್ದೇವೆ ಅನ್ನೋದು ಭಗವಂತ. ನಮಸ್ತುಭ್ಯಂ ಭಗವತೆ ಸಕಲ ಜಗತ್ ಸ್ಥಿತಿ ಲಯೋದಯ ಶಾಯಂ ದುರವಸಿತಾಯಗತೆ. ಯಾವ ವ್ಯಕ್ತಿ ಕಣ್ಣಿಲ್ಲ, ಕಣ್ಣಿದ್ದು ಕುರುಡನಾಗಿದ್ದಾನೆ, ಅವನಿಗೆ ಇದು ಯಾವುದೂ ಗೊತ್ತಾಗೋದಿಲ್ಲ. ಅರೆ, ದೇವ್ರನ್ನ ನೋಡ್ತಾ ಇದ್ದೇವೆ, ವಿಶಾಲವಾದ ಆಕಾಶ, ಇದನ್ನು ಯಾರು ನಿರ್ಮಿತ ಮಾಡಿದರು ಅಂತ ಅನ್ನೋದು ವಿಚಾರ ಮನಸ್ಸಿಗೆ ಬರಬಾರ್ದೇನು? ಮಳೆ ಬೀಳ್ತಾ ಇರುವಾಗ ಇಷ್ಟು ನೀರು ಕೊಡ್ತಕ್ಕಂಥವ್ರು ಯಾರು ಅಂತ ಅನ್ನೋದು ಮನಸ್ಸಿನಲ್ಲಿ ವಿಚಾರ ಬರಬಾರ್ದೇನು? ವಿಶಾಲವಾಗಿರ್ತಕ್ಕಂಥ ಸಮುದ್ರ ನದಿ ನೋಡಿದಾಗ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟವನು ಯಾರು ಅಂತಕೊಂಡಂತ ಅನ್ನೋದು ಸ್ವಲ್ಪ ಆದರೂ ಅವನ ಮನಸ್ಸಿನಲ್ಲಿ ಬರದೇ ಇರತಕ್ಕಂಥ ವ್ಯಕ್ತಿ, ಅಂಥವನಿಗೆ ನಿನ್ನ ಬಗ್ಗೆ ಏನು ಅನುಗ್ರಹವಾಗೋದಿಲ್ಲ, ನಿನ್ನನ್ನು ತಿಳಿದುಕೊಳ್ಳೋಕ್ಕೂ ಆಗೋದಿಲ್ಲ. ಅಂಥ ವ್ಯಕ್ತಿಗೆ ನಿನ್ನ ಇಷ್ಟು ಗ್ರಂಥಗಳಿದ್ದರು, ಭಾಗವತಾದಿ ಗ್ರಂಥ, ವೇದಗಳು, ಪುರಾಣಗಳು, ಕೋಟಿ ಗ್ರಂಥಗಳಿದ್ದರೂ ಕೂಡ ಅವನಿಗೆ ಅದರಿಂದ ಏನೂ ಪ್ರಯೋಜನವಾಗೋದಿಲ್ಲ. ಕಲ್ಲಾಗೆ ಉಳಿತಾನೆ, ದುಃಖ ಅನುಭವಿಸ್ತಾನೆ ಇರ್ತಾನೆ, ನರಕ ಅಂದಂಥ ಮಸ್ತಲ್ಲಿ ಬೀಳ್ತಾನೆ ಇರ್ತಾನೆ. ಪರಮಾತ್ಮ ಸರಿ, ಇಷ್ಟೆಲ್ಲ ಸ್ತೋತ್ರ ನಾನು ಮಾಡಿದ್ದೇನೆ, ನನಗೆ ಅಷ್ಟು ವಿದ್ಯೆ ಇದೆ, ಸ್ತೋತ್ರ ಮಾಡಲಿಕ್ಕೆ ಪ್ರೇರಿಸಿದವನು ನೀನೇ. ನನ್ನಲ್ಲಿರ್ತಕ್ಕಂಥ ಒಳಗೆ ವಾಗ್ ರೂಪದಿಂದ ಇರ್ತಕ್ಕಂಥ ಆ ಮಹಾಲಕ್ಷ್ಮಿ, ಆನಂತರ ಭಾರತಿ ಪಾರ್ವತಿಯರಿಗೆ ಪ್ರೇರಣೆ ಮಾಡಿ
ಆ ಅಗ್ನಿಗೆ ಪ್ರೇರಣೆ ಮಾಡಿ ಶಬ್ದವನ್ನು ಉಚ್ಚಾರಿಸ ಮಾಡ್ತಕ್ಕಂಥವನು ಪ್ರೇರಿಸಿದವನು ನೀನೇ. ಶ್ವಾಸೋಚ್ಛ್ವಾಸ ತೆಗೆದುಕೊಂಡು ಜೀವಿಸಲಿಕ್ಕೆ ಇರ್ತಕ್ಕಂಥವನು ನೀನೇ. ನಿನ್ನನ್ನು ಸ್ತೋತ್ರ ಮಾಡಬೇಕು ಅಂತ ಇಚ್ಛೆ ಕೊಟ್ಟವನು ನೀನೇ. ಯಂ ವೈ ಶ್ವಸಂತಂ ಅನು ವಿಶ್ವಸೃಜಶ್ವಸಂತಿ ಯಂ ಚೇಕಿತಾತಮನು ಮೃತ್ತಯ ಉಚ್ಚಕಂತಿ ಭೂಮಂಡಲಂ ಸರಟಪಾಯತೆ ಯಸ್ಯ ಮೂರ್ಧ್ನಿ ತಸ್ಮೈ ನಮೋ ಭಗವತೆಸ್ತು ಸಹಸ್ರಮೂರ್ಧ್ನೆ. ಪರಮಾತ್ಮ ಶೇಷನ ಅಂತರ್ಗತನಾಗಿದ್ದು ಸಂಪೂರ್ಣ ವಿಶ್ವವನ್ನೇ ಒಂದು ಸಾಸಿವೆ ಕಾಳಿನಂತೆ ತಲೆ ಮೇಲೆ ಇಟ್ಕೊಂಡಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಭೂಮಂಡಲವನ್ನು ವ್ಯಾಪ್ತನಾಗಿರ್ತಕ್ಕಂತಹ ಪ್ರತಿಯೊಂದು ಶ್ವಾಸದ ಜೊತೆಗೆ ನೀನೇ ಶ್ವಾಸ ತೆಗೆದುಕೊಂಡು ಶ್ವಾಸವನ್ನು ಕೊಡ್ತಕ್ಕಂಥ ವ್ಯಕ್ತಿ. ನಿನ್ನಿಂದ ನಾವು ಜೀವಿತ ಇದ್ದೇವೆ, ನಿನ್ನಿಂದ ಶ್ವಾಸ ತೆಗೆದುಕೊಳ್ತಾ ಇದ್ದೇವೆ, ನಿನ್ನಿಂದ ಪ್ರವೃತ್ತರಾಗಿದ್ದೇವೆ. ನೀನೇ ಸರ್ವಪ್ರೇರಕ. ನಮಸ್ಕಾರ ನಮಸ್ಕಾರ. ಇನ್ನೊಂದು ಚೂರಿದೆ. ಇಷ್ಟು ಸ್ತೋತ್ರ ಮಾಡಿದ ನಂತರ ಆ ಕಾಲದಲ್ಲಿ ಆ ಸಂಕಷ್ಟ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಇನ್ನೊಮ್ಮೆ ದರ್ಶನ ಕೊಟ್ಟಿದ್ದಾನೆ. ದರ್ಶನ ಕೊಟ್ಟು ಚಿತ್ರಕೇತು ನೀನು ಸ್ತೋತ್ರ ಮಾಡಿದ್ದೀಯಲ್ಲ, ಇದೇ ರೀತಿಯಾಗಿ ನನ್ನನ್ನು ಪಡೆಯಬೇಕಾಗಿದ್ದರೆ ಏನು ಮಾಡಬೇಕು, ನನ್ನ ಮಹಿಮೆ ಯಾವ ಮಹಿಮೆಗಳನ್ನು ಜಿಜ್ಞಾಸುಗಳು ತಿಳಿದುಕೊಳ್ಳಬೇಕು ಹೇಳ್ತೇನೆ ಕೇಳು ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮ 15 ಶ್ಲೋಕದಲ್ಲಿ ತನ್ನ ಮಹಿಮೆಯನ್ನು ಹೇಳ್ತಾನೆ. ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.